ಸಹೋದರರೇ, ಪ್ರಪಂಚನು ಸೃಷ್ಟಿಯಾಗಿದ್ದ ನಂತರ ಈ ಪ್ರಪಂಚದಲ್ಲಿ ಎಷ್ಟೋ ಜಿನ್ನಾತುಗಳು ಇತ್ತು. ಆದರೆ ಮನುಷ್ಯ ಈ ಪ್ರಪಂಚದಲ್ಲಿ ಇನ್ನೂ ಬಂದಿದ್ದಿಲ್ಲ, ಇನ್ನೂ ಇದ್ದಿದ್ದಿಲ್ಲ. ಅಲ್ಲಾಹ್ ರಬ್ಬುಲ್ ಇಜ್ಜತ್ ಮನುಷ್ಯನಿಗೆ ಸೃಷ್ಟಿ ಮಾಡೋದು ಮುಂಚೆ ಮೊದಲನೇ ಮನುಷ್ಯ, ಮೊದಲನೇ ನಬಿ, ಫಸ್ಟ್ ನಬಿ ಈ ಪ್ರಪಂಚದಲ್ಲಿ ಬಂದಿರೋ ಯಾರಪ್ಪ ಅಂದ್ರೆ ಹಜರತೆ ಆದಮ್ ಅಲೈಹಿಸ್ಸಲಾಂ. ಯಾರು? ಹಜರತೆ ಆದಮ್ ಅಲೈಹಿಸ್ಸಲಾಂ ಅವರು ಪ್ರಪಂಚದಲ್ಲಿ ಮೊದಲೇ ಸಾರಿ ಬಂದಿದ್ದಾರೆ. ಇವರು ಮೊದಲೇ ಮನುಷ್ಯರು, ಅಲ್ಲಾಹನ ಮೊದಲನೇ ನಬಿ, ಅಲ್ಲಾಹನಿಂದ ಮೊದಲನೇ ಪ್ರವಾದಿಯಾಗಿ ಬಂದಿದ್ದಾರೆ ಪ್ರಪಂಚದಲ್ಲಿ. ಇವರು ಫಸ್ಟ್ ಪ್ರಪಂಚ ಬಂದಿರು. ಹಜರತೆ ಆದಮ್ ಅಲೈಹಿಸ್ಸಲಾಂಗೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಹೇಗೆ ಸೃಷ್ಟಿ ಮಾಡಿದ, ಅವರಿಗೆ ಹೇಗೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ ತಯಾರಿ ಮಾಡಿದ, ಅದರ ಬಗ್ಗೆ ಇವತ್ತು ನಾವು ಕೇಳಬೇಕು. ಕುರಾನ್ನಲ್ಲಿ ಜಿಕ್ರ್ ಇದೆ ಪ್ರೀತಿಯ ಸಹೋದರರೇ. ಅಲ್ಲಾಹ್ ರಬ್ಬುಲ್ ಇಜ್ಜತ್ ಫರಿಷ್ಠೆಗಳು ಹೇಳುತ್ತಾನೆ, ನಾನು ನನ್ನ ಒಂದು ಖಲೀಫಾಗಿ ನಾನು ತಯಾರಿ ಸೃಷ್ಟಿ ಮಾಡಕ್ ಕುಂತಿದ್ದೇನೆ, ನನ್ನ ಖಲೀಫಾಗಿ ನಾನು ಸೃಷ್ಟಿ ಮಾಡಕ್ ಕುಂತಿದ್ದೇನೆ. ಫರಿಷ್ಠೆಗಳು ಹೇಳಿದ್ರು, ಯಾ ಅಲ್ಲಾಹ್, ಈಗ ಮನುಷ್ಯ ತಯಾರಾಗುತ್ತಾನೆ, ಮನುಷ್ಯನಿಗೆ ನೀ ಸೃಷ್ಟಿ ಮಾಡ್ತೀಯ ಅಲ್ಲಾಹ್. ಆ ಮನುಷ್ಯ ಪ್ರಪಂಚದಲ್ಲಿ ಹೋಗಿದ ನಂತರ ಎಷ್ಟೋ ತಪ್ಪವಾದ ಕೆಲಸಗಳನ್ನು ಮಾಡುತ್ತಾನೆ ಅಲ್ಲಾಹ್. ಆ ಮನುಷ್ಯ ಪ್ರಪಂಚದಲ್ಲಿ ಹೋಗಿದ ನಂತರ ಎಷ್ಟೋ ಜನರಿಗೆ ಕೊಲೆ ಮಾಡುತ್ತಾನೆ ಅಲ್ಲಾಹ್. ಆ ಮನುಷ್ಯ ಪ್ರಪಂಚದಲ್ಲಿ ಹೋಗಿದ ನಂತರ ಎಷ್ಟೋ ಜನರಿಗೆ ಕೊಲೆಯನ್ನು ಮಾಡಿ ರಕ್ತದ ಹಳ್ಳವನ್ನು ಹರಿಯುತ್ತದೆ ಅಲ್ಲಾಹ್. ಯಾ ಅಲ್ಲಾಹ್, ನಿನ್ನ ಹಮ್ದ ಸನಾವನ್ನು ಮಾಡೋದಕ್ಕೆ ನಾವೇ ಅದೀವಿ ಅಲ್ಲಾಹ್. ಏನ್ ಮಾಡೋದಕ್ಕೆ? ಹಮ್ದ ಸನಾವನ್ನು ಮಾಡೋದಕ್ಕೆ ನಾವೇ ಅದೀವಿ ಅಲ್ಲಾಹ್. ಫರಿಷ್ಠೆಗಳು ಬರೀ ಹಮ್ದ ಸನಾ ಮಾಡೋದಕ್ಕೆ ಇದ್ರು. ಫರಿಷ್ಠೆಗಳು ಹಮ್ದ ಸನಾವನ್ನು ಮಾಡೋದಕ್ಕೆ ಇದ್ರು. ಅಲ್ಲಾಹ್ ರಬ್ಬುಲ್ ಇಜ್ಜತ್ ತನ್ನ ಇಬಾದತ್ಗಾಗಿ ಒಂದು ಖಲೀಫಾಗಿ ಸೃಷ್ಟಿ ಮಾಡ್ಕೊಂಡ. ಅಲ್ಲಾಹ್ ರಬ್ಬುಲ್ ಇಜ್ಜತ್ ಇಬಾದತ್, ಪ್ರಾರ್ಥನೆಗೆ, ಅಲ್ಲಾಹನಿಗೆ ಪೂಜ್ಯವನ್ನು ಮಾಡಬೇಕು, ಅಲ್ಲಾಹನ ಪ್ರಾರ್ಥನೆಯನ್ನು ಮಾಡಬೇಕು. ಅದಕ್ಕನ್ನು ಅಲ್ಲಾಹ್ ರಬ್ಬುಲ್ ಇಜ್ಜತ್ ಒಂದು ಮನುಷ್ಯನ ಸೃಷ್ಟಿ ಮಾಡಕೊಂಡಿದ್ದಾರೆ. ಹೇಗೆ ಅಲ್ಲಾಹ ಬಾರಿ ಹೇಳಿದಾಗಿತ್ತು, ಅಲ್ಲಾಹ್ ರಬ್ಬುಲ್ ಇಜ್ಜತ್ ಫರಿಷ್ಠೆಗಳು ಹೇಳಿದ, ಇನ್ನಿ ಅಅಲಮು ಮಾ ಲಾ ತಅಲಮೂನ್, ನನಗೆ ಏನು ಗೊತ್ತಿದೆ ಅದು ನಿಮ್ಗೆ ಗೊತ್ತಿಲ್ಲ. ಅಲ್ಲಾಹ್ ರಬ್ಬುಲ್ ಇಜ್ಜತ್ ಈ ಪ್ರಪಂಚದಿಂದ ಮಣ್ಣನ್ನು ತೊರೆದಕ್ಕೆ ಹಜರತ್ ಜಿಬ್ರಾಯಿಲ್ ಅಲೈಹಿಸ್ಸಲಾಂಗೆ ಕಳಿಸಿದ್ದ. ಐ ಜಿಬ್ರಾಯಿಲ್, ಹೋಗೋ ಈ ಭೂಮಿನಿಂದ ಮಣ್ಣನ್ನು ತಗೊಂಡು ಬಾ. ಹಜರತ್ ಜಿಬ್ರಾಯಿಲ್ ಅಲೈಹಿಸ್ಸಲಾಂ ಅವರು ಬಂದ್ರು ಮಣ್ಣಿನ ಮೇಲೆ. ಬಂದಿದ ನಂತರ ಹೇಗೆ ಮಣ್ಣನ್ನು ತಗೊಳಕ್ ಕುಂತಿದ್ರು, ಮಣ್ಣಿನಿಂದ ಧ್ವನಿ ಬಂತು. ಯಾಕೆ ಬಂದಿದ್ದೀರಾ, ಏನ್ ತಗೊಂಡು ಹೊಂಟಿದ್ದೀರಾ? ಹಜರತ್ ಜಿಬ್ರಾಯಿಲ್ ಅಲೈಹಿಸ್ಸಲಾಂ ಅವರು ಹೇಳಿದ್ರು, ಅಲ್ಲಾಹ್ ರಬ್ಬುಲ್ ಇಜ್ಜತ್ ಖಲೀಫಾಗೆ ಸೃಷ್ಟಿ ಮಾಡುವ ಇದ್ದಾನೆ, ಮನುಷ್ಯನಿಗೆ ಸೃಷ್ಟಿ ಮಾಡುವ ಇದ್ದಾನೆ. ಈ ಮಣ್ಣಿನಿಂದ ಮನುಷ್ಯವನ್ನು ಸೃಷ್ಟಿ ಆಗುತ್ತಾನೆ. ಹಜರತ್ ಜಿಬ್ರಾಯಿಲ್ ಅಲೈಹಿಸ್ಸಲಾಂ ಅವರು ಹೇಳಿದ ನಂತರ ಮಣ್ಣು ಅಳ್ಕೊಂತ ಹೇಳಿದ್ದು, ಐ ಜಿಬ್ರಾಯಿಲ್, ನೀವು ನನ್ನ ದೇಹದಿಂದ, ನನ್ನ ಎದಿನಿಂದ ಮಣ್ಣನ್ನು ತಗೊಂಡು ಹೋಗ್ತೀರಾ. ಈ ಮಣ್ಣು ತಗೊಂಡು ಹೋಗಿದ ನಂತರ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಮನುಷ್ಯನಿಗೆ ಸೃಷ್ಟಿ ಮಾಡುತ್ತಾನೆ. ಅದೇ ಮನುಷ್ಯ ನನ್ನ ಮೇಲೆ ಬಂದು ಈ ಭೂಮಿನಲ್ಲಿ ಬಂದು ಎಷ್ಟೋ ಜನರಿಗೆ ಮೋಸ ಮಾಡುತ್ತಾನೆ, ಎಷ್ಟೋ ಜನರಿಗೆ ಕೊಲೆ ಮಾಡುತ್ತಾನೆ, ಎಷ್ಟು ಪಾಪವನ್ನು ಮಾಡುತ್ತಾನೆ. ಈ ಪಾಪನಿಂದ ಮನುಷ್ಯ ನರಕಲ್ಲಿ ಹೋಗುತ್ತಾನೆ. ಐ ಜಿಬ್ರಾಯಿಲ್, ನನ್ನನಿಂದ ಮಣ್ಣನ್ನು ತಗೊಂಡು ಹೋಗಬೇಡ ಅಂತೂ ಮಣ್ಣನ್ನು ಅಳ್ಕೊಂತ ಹೇಳಕ್ ಕುಂತಿತ್ತು. ಹಜರತ್ ಜಿಬ್ರಾಯಿಲ್ ಅಲೈಹಿಸ್ಸಲಾಂ ಮಣ್ಣಿನ ಮಾತನ್ನು ಹೇಗೆ ಕೇಳಬೇಕಾಗಿತ್ತು. ಹಜರತ್ ಜಿಬ್ರಾಯಿಲ್ ಅಲೈಹಿಸ್ಸಲಾಂ ಮಣ್ಣನ್ನು ಅಳೋದು ನೋಡಿ ಹಾಗೆ ಸುಮ್ಮ ಹೋದ್ರು. ಅಲ್ಲಾಹ್, ನಾನು ಮಣ್ಣನ್ನು ತಂದಿಲ್ಲ ಯಾ ಅಲ್ಲಾಹ್. ಏಕೆ ತಂದಿಲ್ಲ? ಹಜರತ್ ಜಿಬ್ರಾಯಿಲ್ ಅಲೈಹಿಸ್ಸಲಾಂ ಹೇಳಿದ್ರು, ಯಾ ಅಲ್ಲಾಹ್, ಮಣ್ಣನ್ನು ಈ ರೀತಿ ಅಳದ ಹೇಳಕ್ ಕುಂತಿತ್ತು ಯಾ ಅಲ್ಲಾಹ್, ಆದ್ರೆ ನಾನು ಮಣ್ಣನ್ನು ತಂದಿಲ್ಲ ಯಾ ಅಲ್ಲಾಹ್. ಮತ್ತು ಅಲ್ಲಾಹ್ ರಬ್ಬುಲ್ ಇಜ್ಜತ್ ಹಜರತ್ ಮೀಕಾಯಿಲ್ ಅಲೈಹಿಸ್ಸಲಾಂಗೆ ಕಳಿಸಿದ್ದ. ಯಾರಿಗೆ? ಹಜರತ್ ಮೀಕಾಯಿಲ್ ಅಲೈಹಿಸ್ಸಲಾಂಗೆ. ಹಜರತ್ ಮೀಕಾಯಿಲ್ ಅಲೈಹಿಸ್ಸಲಾಂ ಪ್ರಪಂಚದಲ್ಲಿ ಬಂದ್ರು, ಅದೇ ರೀತಿ ಅವರು ಮಣ್ಣು ತಗೊಳಕ್ ಕುಂತಿದ್ರು. ಅದೇ ರೀತಿ ಮಣ್ಣಿನ ಧ್ವನಿ ಬಂತು. ಅವರು ಮಣ್ಣಿನ ಅಳುದು ನೋಡಿ ಆ ಮಾತುವನ್ನು ಕೇಳಿ ಮತ್ತು ಅಲ್ಲಾಹನ ಬಾರ್ಗೆ ಹಾಗೆ ಹೋದ್ರು. ಮಣ್ಣು ತಗೊಂಡು ಹೋಗಿಲ್ಲ ಮೀಕಾಯಿಲ್ ಅಲೈಹಿಸ್ಸಲಾಂ ಅವರು. ಮತ್ತು ಮೂರನೇ ಫರಿಷ್ಠೆ ಯಾರು? ಹಜರತ್ ಇಸ್ರಾಫೀಲ್ ಅಲೈಹಿಸ್ಸಲಾಂ ಅವರು ಬಂದ್ರು. ಅವರು ಹಾಗೆ ಮಣ್ಣು ತಗೊಳಕ್ ಕುಂತಿದ್ರು. ಮಣ್ಣಿನ ಧ್ವನಿ ಬಂತು, ಐ ಇಸ್ರಾಫೀಲ್, ತಗೊಂಡು ಹೋಗ್ಬೇಡ. ಅದೇ ರೀತಿ ಮಣ್ಣು ಹೇಗೆ ಅಳದ ಹೇಳಕ್ ಕುಂತಿತ್ತು, ಅವ್ರ ಮಣ್ಣಿನ ಮಾತು ಕೇಳಿ ಹಜರತ್ ಇಸ್ರಾಫೀಲ್ ಅಲೈಹಿಸ್ಸಲಾಂ ಅವರು ಹಾಗೆ ಹೋದ್ರು. ಮಣ್ಣು ತಗೊಂಡು ಹೋಗಿಲ್ಲ ಅವರು. ಲಾಸ್ಟ್ಗೆ ಯಾರು ಬಂದ್ರು? ಹಜರತ್ ಇಜ್ರಾಯಿಲ್ ಅಲೈಹಿಸ್ಸಲಾಂ. ಒಂದು ರೀತಿ ಮಲ್ಕುಲ್ ಮೌತ್ ಅಂತ ಹೇಳ್ತಾರೆ ಇವರಿಗೆ. ಇಜ್ರಾಯಿಲ್ ಅಲೈಹಿಸ್ಸಲಾಂ ಏನು? ಮಲ್ಕುಲ್ ಮೌತ್, ಆತ್ಮ ತೆಗಿ. ಹಜರತ್ ಇಜ್ರಾಯಿಲ್ ಅಲೈಹಿಸ್ಸಲಾಂ ಅವರು ಹೇಗೆ ಪ್ರಪಂಚದಲ್ಲಿ ಬಂದ್ರು, ಬಂದಿದ ನಂತರ ಮಣ್ಣನ್ನು ತಗೊಳಕ್ ಕುಂತಿದ್ರು. ಆ ಮಣ್ಣಿದ್ರ ಧ್ವನಿ ಬಂತು, ಐ ಇಜ್ರಾಯಿಲ್, ಮಣ್ಣು ಏಕೆ ತಗೊಂಡು ಹೊಂಟಿದ್ದೀರಾ? ಮಣ್ಣಿನಿಂದ ಮನುಷ್ಯ ಸೃಷ್ಟಿ ಆಗುತ್ತಾನೆ, ಭೂಮಿ ಮೇಲೆ ಬರುತ್ತಾನೆ, ಎಷ್ಟು ತಪ್ಪುವಾದ ಕೆಲಸವನ್ನು ಮಾಡುತ್ತಾನೆ, ಪಾಪದ ಕೆಲಸವನ್ನು ಮಾಡುತ್ತಾನೆ.
ಅಲ್ಲಾಹನ ಪ್ರಾರ್ಥನೆಯನ್ನು ಮಾಡಂಗಿಲ್ಲ ಸರಿಯಾಗಿ. ಎಷ್ಟೋ ಜನರಿಗೆ ಕೊಲೆಯನ್ನು ಮಾಡುತ್ತಾನೆ, ಎಷ್ಟೋ ಜನರು ಒಬ್ರಿಗೊಬ್ಬರು ಹೊಡೆದಾಡ್ತಾರೆ. ಆ ಪಾಪನಿಂದ ನನ್ನ ದೇಹದ ಮಣ್ಣು ನರಕನ್ನು ಹೋಗುತ್ತದೆ. ಇಸ್ರಾಯಿಲ್ ತಗೊಂಡು ಹೋಗ್ಬೇಡ ಅಂತ ಮಣ್ಣು ಅಳ್ಕೊಂತ ಹೇಳಕ್ ಕುಂತಿತ್ತು ಹಜರತ್ ಇಸ್ರಾಯಿಲ್ ಅಲೈಹಿಸ್ಸಲಾಂ ಭಾರತದಲ್ಲಿ. ಹಜರತ್ ಇಸ್ರಾಯಿಲ್ ಅಲೈಹಿಸ್ಸಲಾಂ ಏನ್ ಮಾಡಿದ್ರು? ನಾನು ನಿನ್ನ ಹುಕ್ಮ ಕೇಳಾಕ ಬಂದಿಲ್ಲ, ನಾನು ಅಲ್ಲಾಹನ ಹುಕ್ಮ ಏನಿದೆ ಆ ಮಾತಿನ ಮೇಲೆ ನಾನು ಪಾಲನೆ ಮಾಡಬೇಕು. ಅಲ್ಲಾಹ್ ರಬ್ಬುಲ್ ಇಜ್ಜತ್ ಹುಕ್ಮವನ್ನು ಕೊಟ್ಟಿದ್ದಾನೆ, ಇಸ್ರಾಯಿಲ್ ಹೋಗಿ ಮಣ್ಣನ್ನು ತಗೊಂಡು ಬಾ. ನಾನು ಅಲ್ಲಾಹನ ಮಾತುಗಳನ್ನು ನಾನು ಮಣ್ಣು ತಗೊಳಕ್ ನಾನು ಬಂದಿದ್ದೇನೆ. ನಾನು ನಿನ್ನ ಮಾತು ಕೇಳಂಗಿಲ್ಲ, ಅಲ್ಲಾಹನ ಏಕನ ಹುಕ್ಮ ಇದೆ, ಆ ಹುಕ್ಮಿನ ಮೇಲೆ ನಾನು ಪಾಲನೆ ಮಾಡಬೇಕು. ಅದಕ್ಕೆ ನಾನು ಮಣ್ಣು ತಗೊಳಕ್ ಹೊಂಟಿ, ನಾನು ಮಣ್ಣನ್ನು ತಗೊಂಡು ನಾನು ಅಲ್ಲಾಹನ ಮಾತು ತಗೊಂಡು ಹೋಗ್ಬೇಕು. ಹಜರತ್ ಇಸ್ರಾಯಿಲ್ ಅಲೈಹಿಸ್ಸಲಾಂ ಮಣ್ಣಿನ ಮಾತುವನ್ನು ಕೇಳಿಲ್ಲ, ಮಣ್ಣನ್ನು ತಗೊಂಡು ಹೋಗಿದ್ರು. ಪ್ರೀತಿಯ ಸಹೋದರರೇ, ಹಜರತ್ ಇಸ್ರಾಯಿಲ್ ಅಲೈಹಿಸ್ಸಲಾಂ ಹೇಗೆ ಮಣ್ಣನ್ನು ತಗೊಂಡು ಅಲ್ಲಾಹನ ಬಾರಿನ ತಗೊಂಡು ಹೋಗಬೇಕಾಗಿತ್ತು, ಅಲ್ಲಾಹ್ ರಬ್ಬುಲ್ ಇಜ್ಜತ್ ಹಜರತ್ ಇಸ್ರಾಯಿಲ್ ಅಲೈಹಿಸ್ಸಲಾಂ ಹುಕ್ಮ ಕೊಟ್ಟ, ಇಸ್ರಾಯಿಲ್ ಇವತ್ತಿನ ತಗೊಂಡು ಕಯಾಮತ್ ಬರೋ ಮಠ, ಯಾನೇ ಭೂಮಿ ಸರ್ವನಾಶ ಆಗೋ ತನಕ ಎಷ್ಟೋ ಜನರು ಬರುತ್ತಾರೆ. ಎಲ್ಲಾ ಜನರಿನ ಸಾವು ಸಮಯದಲ್ಲಿ ಏನಿದೆ, ದೇಹದಿಂದ ಆತ್ಮ ತೆಗೆಯೋದು ನಿನ್ನ ಕೆಲಸ ಇದೆ. ಇಸ್ರಾಯಿಲ್ 3 ಫರಿಷ್ಠಗಳಿಗೆ ಇದು ಕೆಲಸ ಸಿಕ್ಕಿಲ್ಲ, ಆತ್ಮ ತೆಗೆಯೋದು. ಹಜರತ್ ಇಸ್ರಾಯಿಲ್ ಅಲೈಹಿಸ್ಸಲಾಂ ಹೇಗೆ ಸಿಕ್ಕಿದೆ? ಏಕೆಂದ್ರೆ ಹಜರತ್ ಇಸ್ರಾಯಿಲ್ ಅಲೈಹಿಸ್ಸಲಾಂ ಅಲ್ಲಾಹನ ಹುಕ್ಮಿನ ಮೇಲೆ ಪಾಲನೆ ಮಾಡಿದ್ದಾರೆ. ಅಲ್ಲಾಹ್ ರಬ್ಬುಲ್ ಇಜ್ಜತ್ ಏನು ಹೇಳಿದಾನೆ ಅದರ ಮೇಲೆ ಪಾಲನೆ ಮಾಡಿ ತೋರಿಸಿದ್ದಾರೆ ಹಜರತ್ ಇಸ್ರಾಯಿಲ್ ಅಲೈಹಿಸ್ಸಲಾಂ. ಅದೇ ಬೈ ಚಾನ್ಸ್ ಏನಾದ್ರೆ ಆತ್ಮ ತೆಗೆಯೋದಕ್ಕೆ ಹಜರತ್ ಜಿಬ್ರೈಲ್, ಇಸ್ರಾಫೀಲ್ ಮತ್ತು ಹಜರತ್ ಮೀಕಾಯಿಲ್ ಬಂದಿದ್ರೆ, ಇವತ್ತು ನೋಡ್ತಿರಿಲ್ಲ, ತಾಯಿ ಮುಂದೆ ಏನಾದ್ರೆ ಮಗ ಸಾಯ ಕುಂತಿದ್ದಾನೆ ಅಂದರೆ ತಾಯಿ ಎಷ್ಟು ಹೇಳ್ತಾಳ, ಹಾಯ್ ಅಲ್ಲಾಹ್, ನನ್ನ ಮಗ ನನಗೆ ಬಿಟ್ಟು ಹೊಂಟಿದ್ದಾನೆ, ಅಲ್ಲಾಹ್ ನನ್ನ ಮಗ ನನಗೆ ಬಿಟ್ಟು ಹೊಂಟಿದ್ದಾನೆ, ನನ್ನ ಮಗನಿಗೆ ಸಾವು ಬರಬಾರ್ದಿತ್ತು. ಸಾಯದ ಮುಂಚೆ ತಾಯಿ ತಂದಿರು ಅಳದೊಳಗೆ ದುವಾ ಮಾಡುತ್ತಾರೆ, ಅಲ್ಲಾ ನನ್ನ ಮಗನಿಗೆ ಸಾವು ಕೊಡಬೇಡಲ್ಲ, ನನ್ನ ಹೃದಯದ ಬೆಳಕು ಯಾ ಅಲ್ಲಾ ನನ್ನ ಮಗ. ತಂದೆ ಹೇಳುತ್ತಾರೆ, ಯಾ ಅಲ್ಲಾ ನನ್ನ ದೇಹದ ಶಕ್ತಿ ನನ್ನ ಮಗ ಇದ್ದಾನೆ. ಅಣ್ಣ ತಮ್ಮರು ತಂಗಿಯರು ಹೇಳ್ತಾರೆ, ಇವರಿಂದ ನಮಗೆ ಬಹಳಷ್ಟು ಸಹಾಯತ ಆಗಿದೆ, ಯಾ ಅಲ್ಲಾ ನಮ್ಮ ಅಣ್ಣನಿಗೆ ತಗೊಂಡು ಹೋಗ್ಬೇಡ, ನನ್ನ ಅಣ್ಣ ಸಾಯ್ಬಾರ್ದು. ಎಲ್ಲರೂ ಅಳ್ಕೊಂಡ ಎಷ್ಟು ಅಳ್ತಾರೆ. ಹಜರತ್ ಜಿಬ್ರಾಯಿಲ್, ಮೀಕಾಯಿಲ್, ಇಸ್ರಾಫೀಲ್ ಅವರು ಮಣ್ಣಿದ ಅಳೋದು ನೋಡಿ ಸುಮ್ ಹೋದ್ರು. ಅವರು ಮಣ್ಣು ತಗೊಂಡು ಹೋಗಿಲ್ಲ. ಹಜರತ್ ಇಸ್ರಾಯಿಲ್ ಅಲೈಹಿಸ್ಸಲಾಂ ಅವರು ಮಣ್ಣು ಅಳೋದು ನೋಡಿಲ್ಲ. ಅಲ್ಲಾಹನ ಹುಕ್ಮ ಏನಿದೆ, ಮಣ್ಣನ್ನು ತಗೊಂಡು ಬಾ ಇಸ್ರಾಯಿಲ್. ಹಜರತ್ ಇಸ್ರಾಯಿಲ್ ಅಲೈಹಿಸ್ಸಲಾಂ ಅಲ್ಲಾಹನ ಹುಕ್ಮನಿಂದ ಮಣ್ಣನ್ನು ತಗೊಂಡು ಹೋದ್ರು. ಅದೇ ರೀತಿ ಪ್ರೀತಿಯ ಸಹೋದರರೇ, ಸಾವು ಹೇಗೆ ಸಮೀಪ ಬರುತ್ತದೆ, ಅಲ್ಲಾಹ್ ರಬ್ಬುಲ್ ಇಜ್ಜತ್ ಈ ಸಮಯಕ್ಕೆ ಸಾವು ನೀವು ಸಾಯಬೇಕಂದ್ರೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಹಜರತ್ ಇಸ್ರಾಯಿಲ್ ಅಲೈಹಿಸ್ಸಲಾಂಗೆ ಕಳಿಸ್ತಾನೆ, ಇಸ್ರಾಯಿಲ್ ಹೋಗು, ಈ ಮನುಷ್ಯ ದೇಹದಿಂದ ಆತ್ಮನ್ನು ತಗೊಂಡು ಬಾ. ಇಸ್ರಾಯಿಲ್ ಹಜರತ್ ಇಸ್ರಾಯಿಲ್ ಅಲೈಹಿಸ್ಸಲಾಂ ಹೇಗೆ ಪ್ರಪಂಚದಲ್ಲಿ ಬರುತ್ತಾರೆ. ಬಂದಿದ ನಂತರ ಪ್ರೀತಿಯ ಸಹೋದರರೇ, ನೀವು ಸಾಯೋದು ಮುಂಚೆ ನೋಡಿರಬಹುದು, ಮನುಷ್ಯ ಮಲಗಿರ್ತಾನೆ, ಅಕ್ಕ ಪಕ್ಕದ ಎಲ್ಲಾ ಕುಟುಂಬಗಳು ಕುಂದಿರ್ತಾರೆ, ತಂದೆ ತಾಯಿ ಅಕ್ಕ ತಂಗಿಯರು ಅತ್ತಿಯರು ಎಲ್ಲಾರು ಕುಂದಿರ್ತಾರೆ. ನೋಡ್ತಿರ್ತಾರ, ನನ್ನ ಮಗ ಸಾಯೋಗಿದ್ದಾನೆ, ಈಗ ಸಾಯೋಗಿದ್ದಾನೆ, ಸಾಯಬಾರ್ದಿತ್ತು. ಪ್ರೀತಿಯ ಸಹೋದರರೇ, ಹಜರತ್ ಇಸ್ರಾಯಿಲ್ ಅಲೈಹಿಸ್ಸಲಾಂ ಹೇಗೆ ಮನೆಯಲ್ಲಿ ಬರುತ್ತಾರೆ, ತಾಯಿಗೆ ನೋಡಂಗಿಲ್ಲ, ತಂದೆಗೆ ನೋಡಂಗಿಲ್ಲ, ತಂಗಿಗೆ ನೋಡಂಗಿಲ್ಲ, ಅಣ್ಣನಿಗೆ ನೋಡಂಗಿಲ್ಲ, ಕುಟುಂಬಗಳಿಗೆ ಏನು ನೋಡಂಗಿಲ್ಲ. ಅಲ್ಲಾಹನ ಹುಕ್ಮ ಏನಿದೆ, ಆತ್ಮ ತೆಗಿಬೇಕು, ಆತ್ಮ ಅವ್ರದ್ದು ಆತ್ಮ ದೇಹದಿಂದ ತಕೊಂಡ್ ಬಾ ಇಸ್ರಾಯಿಲ್. ಅಲ್ಲಾಹನ ಹುಕ್ಮಿನ ಪ್ರಕಾರ ಹಜರತ್ ಇಸ್ರಾಯಿಲ್ ಅಲೈಹಿಸ್ಸಲಾಂ ಆ ಸಮಯಕ್ಕೆ ಕರೆಕ್ಟ್ ಸಮಯ ಏನಿದೆ, ದೇಹದಿಂದ ಆತ್ಮ ತಕೊಂಡು ಅಲ್ಲಾಹನ ಬಾರಿನಲ್ಲಿ ತಗೊಂಡು ಹೋಗ್ತಾರೆ. ಪ್ರೀತಿಯ ಸಹೋದರರೇ, ಇದು ಹಜರತ್ ಇಸ್ರಾಯಿಲ್ ಅಲೈಹಿಸ್ಸಲಾಂನ ಕೆಲಸ. ಇವತ್ತು ನಾವು ಯೋಚನೆ ಮಾಡಬೇಕು, ಹೇಗೆ ಬರುತ್ತಾರೆ ಹಜರತ್ ಇಸ್ರಾಯಿಲ್ ಅಲೈಹಿಸ್ಸಲಾಂ, ಅವ್ರ ಮುಖ ಹೇಗೆ ಇರುತ್ತದೆ. ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ಒಂದು ಸಾರಿ ಹಜರತ್ ಇಸ್ರಾಯಿಲ್ ಅಲೈಹಿಸ್ಸಲಾಂ ಹೇಳಿದರು, ಏನಂತ, ಇಸ್ರಾಯಿಲ್, ನೀವು ಆತ್ಮ ತೆಗೆಯುವ ಸಮಯದಲ್ಲಿ ಪಾಪಿ ಜನರು, ಕಾಫಿರು ಜನರು ಮುಂದೆ ನೀವು ಯಾವ ರೀತಿ ಹೋಗ್ತೀರಾ, ಮತ್ತು ಮೊಮಿನೆ ಕಾಮಿಲ್ ಪುಣ್ಯವಂತರ ಜನರ ಮುಂದೆ ನೀವು ಯಾವ್ದು ಮುಖ ತಗೊಂಡು ಹೋಗ್ತೀರಾ, ಯಾವ ರೀತಿ ಹೋಗ್ತೀರಾ. ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ಹಜರತ್ ಇಸ್ರಾಯಿಲ್ ಅಲೈಹಿಸ್ಸಲಾಂಗೆ ಪ್ರಶ್ನೆ ಮಾಡಿದರು. ಹಜರತ್ ಇಸ್ರಾಯಿಲ್ ಅಲೈಹಿಸ್ಸಲಾಂ ಏನು ಹೇಳಿದ್ರು, ಇಬ್ರಾಹಿಂ ಅಲೈಹಿಸ್ಸಲಾಂ, ನಾನು ಕಾಫಿರು ಮತ್ತು ಪಾಪಿ ಜನರ ಕಡೆ ಹೋಗುತ್ತೇನೆ, ಆದ್ರೆ ಅದು ಮುಖ ನೀವು ನೋಡಿದ್ರೆ ನಿಮ್ ಕಡೆ ತಡ್ಕೊಳಕ ಶಕ್ತಿ ಇಲ್ಲ, ಬ್ಯಾಡ್ ಬಿಡ್ರಿ. ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಹೇಳಿದ್ರು, ಇಲ್ಲ ನನಗೆ ತೋರಿಸಲೇಬೇಕು, ಅಲ್ಲಾಹನ ನಬಿಯರು ಇಬ್ರಾಹಿಂ ಖಲೀಲುಲ್ಲಾ, ನೀವು ನನ್ನ ಆ ಮುಖವನ್ನು ತೋರಿಸಲೇಬೇಕು. ಹಜರತ್ ಇಸ್ರಾಯಿಲ್ ಅಲೈಹಿಸ್ಸಲಾಂ ಆತ್ಮ ತೆಗೆಯರು ಹೇಳಿದ್ರು, ನಾನು ಪುಣ್ಯವಂತರ ಜನರ ಮುಂದೆ, ಅಲ್ಲಾಹನ ಮೊಮಿನ ಕಾಮಿಲ್ ನೇಕ ಭಕ್ತಗಳ ಮುಂದೆ ನಾನು ಯಾವ ರೀತಿ ಮುಖ ತಗೊಂಡು ಹೋಗ್ತೇನೆ ಅದು ನೋಡ್ರಿ. ಹಜರತ್ ಇಸ್ರಾಯಿಲ್ ಅಲೈಹಿಸ್ಸಲಾಂ ಅವರು ಹೇಳಿದ್ರ, ಇಬ್ರಾಹಿಂ ನೀವು ಮುಖ ಅಚ್ಚ ಕಡೆ ಮಾರಿ ನಾನು ಮುಖವನ್ನು ತಗೊಂತೀನಿ. ಹಜರತ್ ಇಸ್ರಾಯಿಲ್ ಅಲೈಹಿಸ್ಸಲಾಂ ಆತ್ಮ ತೆಗೆರು ಫರಿಷ್ಠರು ಮೊದಲೇ ಸಾರಿ ಯಾವ್ದು ಮುಖ ತಗೊಂಡ್ರು, ಸುಂದರವಾದ ಅತಿ ಬೆಳಕು ಮುಖದ ಮೇಲೆ ಎಷ್ಟು ಸುಂದರವಾದ ಕಾಣ ಕುಂತಿದೆ, ಎಷ್ಟು ಬೆಳಕನ್ನು ಕಾಣ ಕುಂತಿದೆ ಮುಖನಿಂದ.
ಹಜರತ್ ಇಬ್ರಾಹಿಂ ಸಲಾಂ ಕೇಳಿ ಸುಬ್ಹಾನಲ್ಲಾ, ಇದು ಯಾರ ಕಡೆ ಬರ್ತಾರೆ ಈ ರೀತಿ ಮುಖ ತಗೊಂಡು? ಆತ್ಮ ತೆಗಿರೋ ಫರಿಷ್ಠಗಳು ಮೊಮಿನೆ ಕಾಮಿಲ್, ಒಬ್ಬ ಪುಣ್ಯವಂತ ಮನುಷ್ಯ, ಸುನ್ನತಿ ಪ್ರಕಾರ ಜೀವನ ಮಾಡುವ ಮನುಷ್ಯ, ಅಲ್ಲಾಹನ ಹಕ್ಮಿನ ಪ್ರಕಾರ ಜೀವನ ಮಾಡುವ ಮನುಷ್ಯ, ಅಂತ ಮನುಷ್ಯನಿಗೆ ಸುಂದರವಾದ ಮುಖ ತಗೊಂಡು ಬರುತ್ತಾರೆ ಫರಿಷ್ಠಗಳು. ಈಗ ಪಾಪಿ ಜನರು, ಕಾಫಿರ ಜನರು, ಅಲ್ಲಾಹು ಅಕ್ಬರ್, ಅವ್ರು ಸಾಯದ ಮುಂಚೆ ಯಾವ ರೀತಿ ಫರಿಷ್ಠಗಳು ಮುಖ ತಗೊಂಡು ಬರುತ್ತಾರೆ? ಹಜರತ್ ಇಬ್ರಾಹಿಂ ಸಲಾಂ ಮತ್ತು ಆಚೆ ಕಡೆ ಮುಖ ಮಾಡಿದ್ರು. ಹೇಗೆ ಹಜರತ್ ಇಸ್ರಾಯಿಲ್ ಅಲೈಹಿಸ್ಸಲಾಂ ಅವರು ಮುಖವನ್ನು ಆ ಕಾಫಿರ್ ಜನರ ಕಡೆ ತಗೊಂಡು ಹೋಗಲ್ಲ, ಆ ಮುಖವನ್ನು ಹೇಗೆ ಅವರು ಮಾಡಬೇಕಾಗಿತ್ತು? ಇಬ್ರಾಹಿಂ ಅಲೈಹಿಸ್ಸಲಾಂ ಹೇಳಿದ್ರ, ಇಬ್ರಾಹಿಂ ತಿರುಗಿ ನನ್ನ ಮುಖವನ್ನು ನೋಡ್ರಿ. ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ಒಳ್ಳಿ ಹೇಗೆ ಮುಖವನ್ನು ನೋಡಬೇಕಾಗಿತ್ತು? ಅಲ್ಲಾಹು ಅಕ್ಬರ್, ಚಕ್ರವನ್ನು ತಳಗ ಬಿದ್ರು ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು. ಚಕ್ರದಿಂದ ಏನಾಯ್ತು? ತಳಗವನ್ನು ಬಿದ್ರು ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು. ಅಂತದ್ದು ಭಯಾನಕ ಡೇಂಜರ್ವಾದ ಮುಖ. ನಾವು ಏನ್ ಹೇಳ್ತೀವಿ? ಅಲ್ಲಾ, ಬಹಳಷ್ಟು ಮಾತುಗಳದಾವು ನಮ್ಮ ಜನರಿನ. ಸಾಯೋದು ಸಮೀಪ ನೋಡಂತ ತಗೋಪ್ಪ, ಅದು ಸಾವು ಬರ್ಲಿ ತಗೊಂಡ್ ನೋಡಂತ. ಹೇಗೆ ಯಾವುದೇ ಡಾಕ್ಟರ್ ಕಡೆ ಹೋಗ್ರಿ ನೀವು, ಎಷ್ಟೋ ಲಕ್ಷಾಂತರ ನೀವು ರೊಕ್ಕ ಇಡ್ರಿ, ಯಾವ್ದು ಡಾಕ್ಟರ್ ನಿಮ್ಮ ಜೀವನ ಉಳಿಸಂಗಿಲ್ಲ. ಕುಲ್ಲು ನಫ್ಸಿನ್ ಝಾಯಿಕತುಲ್ ಮೌತ್, ಸಾವು ಬಂದೇ ಬರುತ್ತದೆ. ನಾನು ಹೇಳಕ್ ಕುಂತಿದ್ಯಾ, ಈ ಮಣ್ಣನ್ನು ಹೇಗೆ ತಗೊಂಡು ಹೋಗ್ಬೇಕಿತ್ತು ಅಲ್ಲಾಹನ ಬಾರ್ನಲ್ಲಿ. ಹಜರತೆ ಇಸ್ರಾಯಿಲ್ ಸಲಾಂ ಅವರು ಮಣ್ಣನ್ನು ತಗೊಂಡು ಹೋದ್ರು. ಅಲ್ಲಾಹ್ ಹುಕ್ಮ್ ಕೊಟ್ಟ, ಇಸ್ರಾಯಿಲ್, ಈ ಮಣ್ಣನ್ನು ಸಫಾ ಮತ್ತು ಮರ್ವಾ ಗುಡ್ಡ ಇದೆ ಸೌದಿ ಅರಬ್ ಕಂಟ್ರಿ ಒಳಗೆ ಇವತ್ತಿಗಾಗಿ, ಆ ಗುಡ್ಡದ ಮೇಲೆ ಈ ಮಣ್ಣನ್ನು ಇಡು ಇಸ್ರಾಯಿಲ್. ಹಜರತ್ ಇಸ್ರಾಯಿಲ್ ಸಲಾಂ ಅವರು ಆ ಮಣ್ಣನ್ನು ಗುಡ್ಡದ ಮೇಲೆ ಇಟ್ರು. ಆ ಮಣ್ಣಿನ ಮೇಲೆ 40 ದಿನ ಮಳೆಯನ್ನು ಸುರಿತು. ಎಷ್ಟು? 40 ದಿನ ಮಳೆಯನ್ನು ಸೂರ್ಯ ಕುಂತಿತ್ತು. ರಿವಾತ್ನಲ್ಲಿ ಬಂದಿದೆ 39 ದಿನ. ಇವತ್ತು ಜನರೇ ಎಷ್ಟು ದುಃಖನಲ್ಲಿ, ಎಷ್ಟೋ ಕಷ್ಟಪಡಿ ಏನು ದುಡ್ಡು ಜಮಾ ಮಾಡ್ತಾರ, ದುಡಿತಾರ, ಹಣ ಸಂಪತ್ತು ಎಲ್ಲಾ ತರ ಜಮಾ ಮಾಡ್ತಾರ, ಕಾರು ಏನೇನು ಇರ್ತೈತೆ ಅವ್ರ ಕಡೆ. ಆದ್ರೆ ಟೆನ್ಷನ್ ನಲ್ಲಿ, ದುಃಖನಲ್ಲಿ ಎದಕ್ಕಿರ್ತಾರೆ ಇವರು? ಒಂದು ದಿನ ಸುಖ ಇವರಿಗೆ, ಶಾಂತಿದು ನಿದ್ದೆ ಸಿಕ್ಕಿಲ್ಲ. ಎಷ್ಟೋ ಹಣ ಸಂಪತ್ತಿದೆ, ಆದ್ರೆ ಶಾಂತಿ ಅನ್ನೋದು ಇಲ್ಲ ಇವ್ರ ಕಡೆ, ದುಃಖ ಅನ್ನೋದಿಲ್ಲ. ಪ್ರೀತಿಯ ಸಹೋದರರೇ, ಮನುಷ್ಯನಿಗೆ ಸೃಷ್ಟಿ ಮಾಡದ ಮುಂಚೆ ಏನು ಮಣ್ಣಿದೆ, ಆ ಮಣ್ಣಿನ ಮ್ಯಾಲೆ 39 ದಿನ ಏನಿದೆ ದುಃಖಿನ ಮಳೆಯನ್ನು ಕಳಿಸಿದ್ರು. ಅಲ್ಲಾಹ್ ರಬ್ಬ್ ಇಜ್ಜತ್ 39 ದಿನ ಮಣ್ಣಿನ ಮೇಲೆ ದುಃಖದ ಮಳೆಯನ್ನು ಬರಾಕ್ ಕುಂತಿತ್ತು. ಬರೀ ಒಂದೇ ದಿನ ಖುಷಿದು ಮಳೆ ಬಂತು. ಒಂದೇ ದಿನ ಬರೀ ಖುಷಿದು ಮಳೆ, 39 ದಿನ ಬರೀ ದುಃಖದ ಮಳೆ ಮಣ್ಣಿನ ಮೇಲೆ. ಈ ಮನುಷ್ಯ ದುಃಖನಲ್ಲಿ ಅದಕ್ಕೆ ಕಾರಣ ಜಾಸ್ತಿ ಇರುತ್ತಾನೆ. ಆ ಮಣ್ಣನ್ನು ತಗೊಂಡು ಹೋಗಿ ಅಲ್ಲಾಹ್ ರಬ್ಬ್ ಇಜ್ಜತ್ ಮಣ್ಣಿನಿಂದ ಹೇಗೆ ದೇಹವನ್ನು ತಯಾರು ಮಾಡಬೇಕಿತ್ತು, ಈ ಮುಖದು ತಯಾರು ಮಾಡೋದು ಸಮೀಪ ಬಂತು. ಪ್ರೀತಿಯ ಸಹೋದರರೇ, ಅಲ್ಲಾಹ್ ರಬ್ಬ್ ಇಜ್ಜತ್ ಹೇಗೆ ಮುಖವನ್ನು ತಯಾರು ಮಾಡಬೇಕಾಗಿತ್ತು, ಮುಖವನ್ನು ತಯಾರು ಮಾಡಿದ ನಂತರ ಎಲ್ಲ ದೇಹವನ್ನು ತಯಾರಾಗಿದ ನಂತರ ಆ ದೇಹ ಒಳಗೆ ಆತ್ಮವನ್ನು ಹಾಕಬೇಕಾಗಿತ್ತು. ಎಲ್ಲ ದೇಹವನ್ನು ಮಣ್ಣಿನಿಂದ ತಯಾರಾಗಿದೆ, ಈ ದೇಹ ಒಳಗೆ ಆತ್ಮವನ್ನು ಹಾಕಬೇಕು. ಆತ್ಮ ಅಂದರೆ ಏನು? ಆತ್ಮ ನಿರಾಕಾರ ಇದೆ, ಆತ್ಮ ಕಾಣುವುದಿಲ್ಲ. ಆತ್ಮ ಏನಿದೆ? ಅಲ್ಲಾಹನ ಹುಕ್ಮ ಇದೆ, ಅಲ್ಲಾಹನ ಬೆಳಕಿದೆ. ಆತ್ಮ ನಿರಾಕಾರ ಇದೆ, ಆತ್ಮ ಕಾಣುವುದಿಲ್ಲ. ಪ್ರೀತಿಯ ಸಹೋದರರೇ, ಆತ್ಮಗೆ ಹೇಗೆ ದೇಹ ಒಳಗೆ ಹಾಕಬೇಕಾಗಿತ್ತು, ಮೊದಲೇ ಸಾರಿ ದೇಹದಲ್ಲಿ ಆತ್ಮ ಹಾಕಿದ ನಂತರ ಆತ್ಮ ಹೊರಗಡೆ ಬಂತು. ಮಣ್ಣಿನ ಗೊಂಬೆಯಲ್ಲ ದೇಹ, ಅದರ ಒಳಗೆ ಆತ್ಮವನ್ನು ಹಾಕಿದ್ರು, ಆತ್ಮ ಹೊರಗಡೆ ಬಂತು. ಮತ್ತು ಅಲ್ಲಾಹ್ ರಬ್ಬ್ ಇಜ್ಜತ್ ಆತ್ಮ ತಗೊಂಡು ಆ ದೇಹ ಒಳಗೆ ಹಾಕಿದ್ದ, ಮತ್ತು ಆತ್ಮ ಹೊರಗಡೆ ಬಂತು. ಅಲ್ಲಾಹ್ ರಬ್ಬ್ ಇಜ್ಜತ್ ಕೇಳಿದ, ಯಾಕೆ ಹೊರಗಡೆ ಬರಾಕುತ್ತಿದೀಯ? ಆತ್ಮ ಹೇಳಿತು, ಅಯ್ಯ ಅಲ್ಲಾಹ್, ಈ ದೇಹದಲ್ಲಿ ಕತ್ಲ ಇದೆ, ಅಲ್ಲಾಹ್ ಬೆಳಗನೇ ಇಲ್ಲ. ದೇಹ ಒಳಗೆ ಕತ್ಲ ಇದೆಯಾ ಅಲ್ಲ, ಬೆಳಕನೇ ಇಲ್ಲ. ಎಲ್ಲ ನನ್ನ ಕತ್ಲನಲ್ಲಿ ಹೇಗಿರ್ಬೇಕು ಯಾ ಅಲ್ಲಾಹ್? ಬೆಳಕು ಕೊಡು ಯಾ ಅಲ್ಲಾಹ್, ಇದ್ರೊಳಗೆ ಬೆಳಕು. ಆತ್ಮಗೆ ಬೆಳಕು ಬೇಕಾಗಿತ್ತು, ಆತ್ಮಗೆ ಶಾಂತಿ ಬೇಕಾಗಿತ್ತು. ಅಲ್ಲಾಹ್ ರಬ್ಬ್ ಇಜ್ಜತ್ ಏನ್ ಮಾಡಿದ? ನಮ್ಮ ಪ್ರೀತಿಯ ಇಡೀ ಜಗತ್ತಿನ ಸರ್ದಾರು, ಇಡೀ ಜಗತ್ತಿನ ರಹಮತುಲ್ ಲಿಲ್ ಆಲಮೀನ್, ಪ್ರೀತಿಯ ಪ್ರವಾದಿಯ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮಿನ ಬೆಳಕನ್ನು ತಗೊಂಡು ಆ ದೇಹ ಏನಿದೆ, ಹಜರತ್ ಆದಮ್ ಅಲೈಹಿಸ್ಸಲಾಂನ ದೇಹದ ಹಣಿ ಮೇಲೆ ಏನಿದೆ, ಹಣಿ ಮೇಲೆ ಹೇಗೆ ಇಡಬೇಕಾಗಿತ್ತು ಅವಾಗ ಇಟ್ಟಿದ ನಂತರ ಆತ್ಮವನ್ನು ದೇಹದಲ್ಲಿ ಕಳಿಸಿದ ಅಲ್ಲಾಹ್ ರಬ್ಬ್ ಇಜ್ಜತ್. ಆಮೇಲೆ ಹೋಗಿ ಆತ್ಮಗೆ ಬೆಳಕು ಮತ್ತು ಶಾಂತಿಯನ್ನು ಸಿಕ್ತು ದೇಹದಲ್ಲಿ. ನಮ್ಮ ಪ್ರೀತಿಯ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಬೆಳಕನ್ನು ಹಣಿ ಮೇಲೆ ಇಟ್ಟಿದ ನಂತರ ಆತ್ಮಗೆ ಅವಾಗ ಶಾಂತಿ ಸಿಕ್ತು, ಅವಾಗ ಬೆಳಕನ್ನು ಸಿಕ್ತು ಆತ್ಮಗೆ.
ಅಲ್ಲಿ ತನಕ ಆತ್ಮಗೆ ಬೆಳಕನ್ನು ಕಾಣ ಕುಂತಿದ್ದಿಲ್ಲ, ದೇಹ ಒಳಗೆ ಬರೀ ಕತ್ಲವನ್ನು ಕಾಣ ಕುಂತಿತ್ತು. ಪ್ರೀತಿಯ ಸಹೋದರರೇ, ಹೇಗೆ ಹಜರತ್ ಆದಮ್ ಅಲೈಹಿಸ್ಸಲಾಂ ದೇಹ ಒಳಗೆ ಆತ್ಮವನ್ನು ಹಾಕಬೇಕಾಗಿತ್ತು, ಹಜರತ್ ಆದಮ್ ಅಲೈಹಿಸ್ಸಲಾಂ ಅವರು ಕಣ್ಣು ತೆಗೆದಿದ ನಂತರ ಸೀನವನ್ನು ಬಂತು. ಹೇಗೆ ಸೀನ ಬರಬೇಕಿತ್ತು, ಅವಾಗ ಹಜರತ್ ಆದಮ್ ಅಲೈಹಿಸ್ಸಲಾಂ ಏನ್ ಹೇಳಿದ್ರು? ಅಲ್ಹಮ್ದುಲಿಲ್ಲಾ. ಅಲ್ಲಾಹನ ಮೊದಲೇ ನೋಡ್ರಿ, ಇಲ್ಲಿ ಮನುಷ್ಯ ಅಲ್ಲಾಹ್ ರಬ್ಬುಲ್ ಇಜ್ಜತ್ ತಯಾರು ಮಾಡಿದ ಮೊದಲೇ ಮನುಷ್ಯ ಹೇಗೆ ಆತ್ಮವನ್ನು ಹಾಕಬೇಕಾಯ್ತು, ಕಣ್ಣು ತೆಗೆದ ನಂತರ ಸೀನವನ್ನು ಮತ್ತು ಏನ್ ಹೇಳಿದ್ರು? ಅಲ್ಹಮ್ದುಲಿಲ್ಲಾ. ಮೊದಲೇ ಮಾತು ಅಲ್ಲಾಹನ ಹಮ್ದುವನ್ನು ಬರಾಕುಂತಿದೆ. ಇವತ್ತು ಪ್ರಪಂಚದ ನಮ್ಮ ಗ್ರಂಥ, ಅತಿ ಪವಿತ್ರವಾದ ಅತಿ ಸುಂದರವಾದ ಗ್ರಂಥ ಯಾವುದು? ಕುರ್ಆನ್ ಮಜೀದ್ ಇದೆ. ಪ್ರೀತಿಯ ಸಹೋದರರೇ, ಕುರ್ಆನ್ ಮಜೀದ್ ನಲ್ಲಿ ಮೊದಲನೇ ಸೂರೆ ಫಾತಿಹಾ, ಅದರ ಒಳಗೆ ಮೊದಲನೇ ಆಯತು ಅಲ್ಹಮ್ದುಲಿಲ್ಲಾ ಅಂತದೆ. ಪ್ರೀತಿಯ ಸಹೋದರರೇ, ಅಲ್ಹಮ್ದುಲಿಲ್ಲಾ ಅಲ್ಲಾಹನ ಮಾರ್ಗದಲ್ಲಿ ಹೇಗೆ ಕಣ್ಣನ್ನು ತೆಗಿಬೇಕಿತ್ತು, ಅಲ್ಹಮ್ದುಲಿಲ್ಲಾ ಅಂತ ಜಿಕ್ರ್ ಹೇಳಾಕುಂತಾರೆ. ಕುರಾನ್ ನಲ್ಲಿ ಮೊದಲೇ ಜಿಕ್ರ್ ಏನಿದೆ? ಅಲ್ಹಮ್ದುಲಿಲ್ಲಾ. ಇದರ ಅರ್ಥ ಏನು? ಪ್ರೀತಿಯ ಸಹೋದರರೇ, ಅಲ್ಲಾಹನ ಪ್ರಾರ್ಥನೆ, ಅಲ್ಲಾಹನ ಇಬಾದತ್, ಅಲ್ಲಾಹನ ಹಮ್ದು ಸಲಾವನ್ನು ಬಿಟ್ಟು ನಾವು ಯಾವತ್ತು ದೂರವನ್ನು ಇರಬಾರದು. ಸಾಯ ತನಕ ನಾವು ಅಲ್ಹಮ್ದುಲಿಲ್ಲಾ ಅಲ್ಲಾಹನ ಪ್ರಾರ್ಥನೆ ಮತ್ತು ಜಿಕ್ರನ್ನು ನಾವು ಮಾಡ್ತಾ ಇರಬೇಕು. ಈ ಅಲ್ಲಾಹನ ಪ್ರೀತಿಯ ಸಹೋದರರೇ, ಹಜರತ್ ಆದಮ್ ಅಲೈಹಿಸ್ಸಲಾಂ ಅಲ್ಹಮ್ದುಲಿಲ್ಲಾ ಹೇಳಿದ ನಂತರ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಉತ್ತರದಲ್ಲಿ ಏನು ಹೇಳಿದ? ಯರ್ಹಮುಕಲ್ಲಾಹ್, ಯರ್ಹಮುಕಲ್ಲಾಹ್. ಅಲ್ಲಾಹ್ ರಬ್ಬುಲ್ ಇಜ್ಜತ್ ಹೇಳಾಕುತ್ತಿದ್ದಾನೆ. ಪ್ರೀತಿಯ ಸಹೋದರರೇ, ಇಷ್ಟಾಗಿದ್ದ ನಂತರ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಪ್ರಪಂಚದ ಎಲ್ಲ ವಸ್ತುಗೆ ಜಮಾ ಮಾಡಿದ್ದ, ಫರಿಷ್ಠಗಳಿಗೆ ಕರೆಸಿದ್ದ. ಇದರದು ಹೆಸರು ಏನು ಹೇಳ್ರಿ ಎಲ್ಲಾರು? ಇದರದ ಹೆಸರು, ಈ ವಸ್ತುವಿನ ಹೆಸರು ಏನು? ಈ ವಸ್ತುವಿನ ಹೆಸರು ಏನು ಹೇಳ್ರಿ ಎಲ್ಲಾರು? ಫರಿಷ್ಠಗಳು ಹೇಳಿದರು, ಯಾ ಅಲ್ಲಾಹ್, ನೀನು ನಮಗೆ ಎಷ್ಟು ಜ್ಞಾನವನ್ನು ಕೊಟ್ಟಿದೆಯಾ ಅಲ್ಲಾಹ್, ನಮ್ಗೆ ಎಷ್ಟು ನೀನು ಕಲಿಸಿದೀಯಾ ಅಲ್ಲಾಹ್, ನಮ್ಗೆ ಅಷ್ಟೇ ಗೊತ್ತಿದೆಯಾ ಅಲ್ಲಾಹ್, ನಮ್ಗೆ ಜಾಸ್ತಿ ಗೊತ್ತಿಲ್ಲ ಯಾ ಅಲ್ಲಾಹ್. ಅಲ್ಲಾಹ್ ರಬ್ಬುಲ್ ಇಜ್ಜತ್ ಹಜರತ್ ಆದಮ್ ಅಲೈಹಿಸ್ಸಲಾಂ ಹುಕ್ಮ ಕೊಟ್ಟ, ಐ ಆದಮ್, ನೀನು ಹೇಳು, ಎಂತಾದು ವಸ್ತುಗಳು ಭೂಮಿ ಸರ್ವನಾಶ ಆಗೋ ತನಕ ಎಷ್ಟು ಈ ಪ್ರಪಂಚದಲ್ಲಿ ಪ್ರಾಣಿಗಳು, ಮನುಷ್ಯರು, ಜನರು ಎಷ್ಟು ಮಂದಿ ಬರುತ್ತಾರೆ, ಎಲ್ಲರ ಹೆಸರನ್ನು ಹಜರತ್ ಆದಮ್ ಅಲೈಹಿಸ್ಸಲಾಂ ಹೇಳಿದರು ಫರಿಷ್ಠಗಳ ಮುಂದೆ. ಎಕ್ದಮ್ ಫಟಾಫಟಿ ಅಲ್ಲಾಹ್ ಹೆಸರು ಹೇಳಿದ್ರು. ಯಾಕೆಂದ್ರೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಹಜರತ್ ಆದಮ್ ಅಲೈಹಿಸ್ಸಲಾಂಗೆ ಎಲ್ಲ ತರಹದ ಶಿಕ್ಷಣ ಕೊಟ್ಟಿದ್ದಾನೆ. ಅಲ್ಲಾಹ್ ರಬ್ಬುಲ್ ಇಜ್ಜತ್ ಎಲ್ಲ ತರ ಜ್ಞಾನವನ್ನು ಕೊಟ್ಟಿದ್ದಾನೆ. ಅಲ್ಲಾಹ್ ರಬ್ಬುಲ್ ಇಜ್ಜತ್ ಹೇಗಿದು ಮಾತನ್ನು ಹೇಳಬೇಕಾಗಿತ್ತು ಅಲ್ಲಾಹ್ ರಬ್ಬುಲ್ ಇಜ್ಜತ್. ಪ್ರೀತಿಯ ಸಹೋದರಿ, ಹಜರತ್ ಆದಮ್ ಅಲೈಹಿಸ್ಸಲಾಂ ಎಲ್ಲ ವಸ್ತುಗಳಿನ ಹೆಸರನ್ನು ಹೇಳಿದ ನಂತರ ಅಲ್ಲಾಹ್ ಹುಕುಂ ಕೊಟ್ಟ, وَإِذْ قُلْنَا لِلْمَلَائِكَةِ اسْجُدُوا لِآدَمَ فَسَجَدُوا إِلَّا إِبْلِيسَ. ಎಲ್ಲ ಫರಿಷ್ಠಗಳು ಹಜರತ್ ಆದಮ್ ಅಲೈಹಿಸ್ಸಲಾಮಿನ ಅಲ್ಲಾಹನ ಹುಕ್ಮಿನಿಂದ ಎಲ್ಲಾರು ಫರಿಷ್ಠಗಳು ಹಜರತ್ ಆದಮ್ ಅಲೈಹಿಸ್ಸಲಾಂ ಮುಂದೆ ಸಜ್ದಾವನ್ನು ಮಾಡಿದರು. ಸಜ್ದಾನಲ್ಲಿ ಹೋದರು ಎಲ್ಲಾರು ಆದಮ್ ಅಲೈಹಿಸ್ಸಲಾಂ ಮುಂದೆ. ಅಲ್ಲಾಹನ ಹುಕ್ಮನ್ನು ಕೊಟ್ಟು ಬಂದಿದ ನಂತರ ಇಲ್ಲ ಇಬ್ಲೀಸ್, ದೆವ್ವ, ಶೈತಾನ್, ಇಬ್ಲೀಸ್ ಸಜ್ದಾ ಮಾಡಿಲ್ಲ, ಹಾಗೆ ನಿಂತಿದ್ದ. ಏಕೆ ನಿಂತಿದ್ದ ಗೊತ್ತಿದೆ? ಅದಕ್ಕೆ ಹೇಳೋದು ಜನರಿಗೆ, ಜೀವನದಲ್ಲಿ ಯಾವತ್ತು ಮನುಷ್ಯನ ಒಳಗೆ ಸೊಕ್ಕ ಅನ್ನೋದು ಇರಬಾರ್ದು. ಏನು ಸೊಕ್ಕ ಅನ್ನೋದು ಇರಬಾರ್ದು, ಯಾವತ್ತು ಸೊಕ್ಕ, ठीक है, ಅದು ಜೀವನ ಒಳಗೆ ಯಾವತ್ತು ಇರಬಾರ್ದು. ಅಂತದ್ ಮನುಷ್ಯ ಯಾವತ್ತು ಜೀವನದಲ್ಲಿ ಉದ್ಧಾರ ಆಗಿಲ್ಲ. ಯಾರು ಜನರು ಅಂತ ಮನುಷ್ಯ ಗೌರವನ ಕೊಡಂಗಿಲ್ಲ, ಮರ್ಯಾದೆನ ಕೊಡಂಗಿಲ್ಲ. ಎಷ್ಟು ಸಟ್ಟಿತಾನ ನೋಡವ, ಎಷ್ಟು ಹಾರಾಡ್ತಾನ ನೋಡವ, ಎಷ್ಟು ಸೊಕ್ಕ ಐತಿ ನೋಡವಂಗೆ. ಇವತ್ತು ಬೈತಾರಲ್ಲ ಜನರು, ಸೊಕ್ಕ ಇದ್ದವರು ಜನರಿಗೆ ಗೌರವ ಮರ್ಯಾದೆ ಇಲ್ಲ. ಪ್ರೀತಿಯ ಸಹೋದರರೇ, ನಮ್ಮ ಮನಸ್ಸು ಎಲ್ಲಾರ ಜನರಿಗಾಗಿ ದೊಡ್ಡವಾದಿರಬೇಕು. ನಮ್ಮ ಮನಸ್ಸಿನ ಒಳಗೆ ಪ್ರೀತಿ ಇರಬೇಕು, ಪ್ರೇಮ ಅನ್ನೋದು ಇರಬೇಕು ಎಲ್ಲರ ಜನರಿಗಾಗಿ. ಹಾಗೆ ದುಡ್ಡಿದೆ, ಹಣ ಸಂಪತ್ತಿದೆ, ನಾನು ನಾನು ಅಂತಿರಿಲ್ಲ. ಏನು ನಿಮ್ಮ ನಾನು ನಾನು? ಇವತ್ತು ನೀವೇ ಇರಂಗಿಲ್ಲ, ನಾಳೆ ಎಲ್ಲಾರು ನೀನು ನೀನು ಅಂತಾರ. ನಿನ್ಗೆ ನಾನು ಅನ್ನೋರು ಯಾರು ಇವತ್ತು ಉಳಿದಿಲ್ಲ, ಎಲ್ಲರೂ ಬಿಟ್ಟು ಹೋದ್ರು. ನಾನನ್ನು ಏನು ಉಳಿತು? ಏನು ಉಳಿದಿಲ್ಲ. ಸೊಕ್ಕ ಮಾಡೋರು ಎಷ್ಟೋ ಜನರಿಗೆ ನಾವು ನಾವು ಅಂತ ಪ್ರೀತಿ ಮಾಡಿ ಎಲ್ಲಾ ಜನರಿಗೆ ಹೊಂದಾಡಿಕೊಂಡು ಎಲ್ಲಾರಿಗೆ ಕೊಡಿಸಿ ಪ್ರೀತಿನಿಂದ ಜೀವನ ಮಾಡ್ಕೊಂಡು ಸತ್ತಿದ ನಂತರ ಅಂತ ಜನರಿಗೆ ಇವತ್ತಿಗಾಗಿ ನೆನಪು ಮಾಡಿ ಬಹಳಷ್ಟು ಜನರು ಜೀವನ ಮಾಡಕ್ ಹೋಗಿದ್ದಾರೆ. ಎಷ್ಟು ಚುರಿದ್ದಪ್ಪ ಮನುಷ್ಯ, ಅದು ಎಲ್ಲಾರಿಗೆ ತಗೊಂಡು ಒಕ್ಕಟಾಗಿ ತಗೊಂಡು ಕೆಲಸ ಮಾಡ್ತಿದ್ದ. ಅಲ್ಲಾಹ್ ರಬ್ಬುಲ್ ಇಜ್ಜತ್ ದೇವನ್ ಕೇಳಿದ ಇಬ್ಲೀಸ್ಗೆ, ನೀ ಯಾಕೆ ಸಜ್ದಾ ಮಾಡಿಲ್ಲ? ಇಬ್ಲೀಸ್ ಹೇಳಿದ, ಶೈತಾನ್ ಏನಂತ, ವಾನಾ ಖೈರುಂ ಮಿನ್ಹು, ನಾನು ಅವ್ರಿಗಿಂತ ಒಳ್ಳೆವಾದ ಇದ್ದೀನಿ, ನಾನು ಅವ್ರಿಗಿಂತ ನಾನು ಚಲೋ ಇದ್ದೀನಿ. ಖಲಕತನಿ ಮಿನ್ ನಾರಿ ವ ಖಲಕತಹು ಮಿನ್ ತೀನ್, ನಾನು ಬೆಂಕಿನಿಂದ ಸೃಷ್ಟಿ ಆಗಿದ್ದೇನೆ, ಆದ ಮಣ್ಣಿನಿಂದ ಸೃಷ್ಟಿ ಆಗಿದ್ದಾನೆ.
ಬೆಂಕಿ ಯಾವತ್ತು ನೋಡಿದ್ರೆ ಎತ್ತರದಲ್ಲಿ ಇರುತ್ತದೆ, ಮಣ್ಣು ಯಾವತ್ತು ತಳಗನು ಇರುತ್ತದೆ. ನಾನು ಮಣ್ಣಿನ ಮುಂದೆ ಯಾಕೆ ಸಜ್ದಾ ಮಾಡಬೇಕು? ದೇವ ಹೇಳಕ್ ಕುಂತಿದ್ದೇನೆ ಸೊಕ್ಕನಿಂದ. ಬೆಂಕಿ ಯಾಕೆಂದ್ರೆ ನಾನು ಬೆಂಕಿಯಿಂದ ತಯಾರಾಗಿದ್ದೇನೆ ಅನ್ನೋದು ಒಂದು ಸೊಕ್ಕ ಇತ್ತು ದೇವನಿಗೆ. ನಾನು ಎತ್ತರದಲ್ಲಿ ಇರುತ್ತೇನೆ, ನಾನು ದೇವ ನೋಡಿ ಹೇಳಕ್ ಕುಂತಿದ್ದೇನೆ. ಇವತ್ತು ನಾನು ಅಂತಾರಿಲ್ಲ, ನನ್ನ ದುಡ್ಡು, ನನ್ನ ಸಂಪತ್ತು, ನಾನು ಹೇಳಿದ್ರಾಯ್ತು, ನಾನು ಮಾಡಿದ್ರಾಯ್ತು. ಅಲ್ಲ, ಏನು ನೀನು? ನಾನು ಅನ್ನೋರಿಗೆ ಯಾವತ್ತು ಜಗಾನ ಇಲ್ಲ ಈ ಪ್ರಪಂಚದಲ್ಲಿ, ಜಗಾನ ಇಲ್ಲ ಅವರಿಗೆ. ಅಲ್ಲಾ ಹಿದಾಯತ್ ಕೊಳ್ಳಿ ಅಂತ ಜನರಿಗೆ, ತೌಫೀಕನ್ನು ಕೊಡಲಿ ಅಂತ ಜನರಿಗೆ, ಪಾಪವನ್ನು ಕ್ಷಮಾ ಮಾಡಿದ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಅಂತ ಜನರಿನ ಪಾಪವನ್ನು ಕ್ಷಮಾ ಮಾಡಿದ ಅಲ್ಲಾಹ್ ರಬ್ಬುಲ್ ಇಜ್ಜತ್. ಅಬಾ ವಸ್ತಕಬರ ವ ಕಾನ ಮಿನಲ್ ಕಾಫಿರೀನ್, ಸಜ್ದಾನು ಮಾಡಿಲ್ಲ, ಸೊಕ್ಕ ಮಾಡಿದ ಕಾರಣ ಅಲ್ಲಾಹ್ ರಬ್ಬುಲ್ ಇಜ್ಜತ್ ದೇವನ ಮೇಲೆ ಲಾನತ್ ಮತ್ತು ಶಾಪವನ್ನು ಕಳಿಸಿ ಕಾಫಿರ್ನಲ್ಲಿ, ಯಾನೆ ಪ್ರಪಂಚದಲ್ಲಿ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಸ್ವರ್ಗನಿಂದ ದೇವನಿಗೆ ಪ್ರಪಂಚದಲ್ಲಿ ಕಳಿಸಿದ. ಐ ಇಬ್ಲೀಸ್, ಸ್ವರ್ಗ ಬಿಟ್ಟು ಮೊದಲಿಗೆ ಪ್ರಪಂಚದಲ್ಲಿ ಹೋಗು, ನೀ ಮರ್ದೂದ ಆಗಿದ್ಯಾ, ನಿನ್ನ ಮೇಲೆ ಶಾಪ ಇದೆ. ಚಾಲೆಂಜ್ ಮಾಡಿ ಬಂದ ದೇವ, ಅಯ್ಯಲ್ಲ ನಾನು ಹೋಗಕ್ ಕೂತಿದ್ದೇನೆ, ಭೂಮಿ ಶರ್ವನಾಸ್ ಆಗ ತನಕ ನಾನು ನಿನ್ನ ಭಕ್ತಾದಿಗಳಿಗೆ ನಾನು ಕಾಡಿಸ್ತೇನೆ. ಚಾಲೆಂಜ್ ಮಾಡಕ್ ಕುಂತಿದ್ದಾನೆ ದೇವ. ಅಲ್ಲಾನ ಬಾರ್ಗನಲ್ಲಿ ನಿನ್ನ ಭಕ್ತಾದಿಗಳಿಗೆ ನಾನು ಕಾಡಿಸ್ತೇನೆ, ನಿನ್ನ ಭಕ್ತಾದಿಗಳಿಗೆ ನಾನು ಒಳ್ಳೆ ದಾರಿಯಿಂದ ನಾನು ತಪ್ಪಿಸ್ತೇನೆ. ಅಲ್ಲ, ಒಳ್ಳೆ ವಾದ ಪುಣ್ಯದ ದಾರಿಯಿಂದ ನಾನು ದೂರ ಮಾಡ್ತೀನಿ ಅವರಿಗೆ. ಅಲ್ಲಾಹ್ ರಬ್ಬುಲ್ ಇಜ್ಜತ್ ಹೇಳಿದ, ನೀ ಎಲ್ಲಾ ಜನರಿಗೆ ಮಾಡ್ತೀಯ, ಹೌದು, ಸ್ವಲ್ಪ ಜನರಿದ್ದಾರೆ, ಆ ಜನರ ಮ್ಯಾಲಿನಿಂದ ಏನು ನಡೆಯಂಗಿಲ್ಲ. ಅವ್ರು ಯಾರು ಜನರು? ಮುಖ್ಲಿಸೀನ್, ಅಲ್ಲಾಹನ ನೇಕ ಭಕ್ತಾದಿಗಳು, ಮೊಮಿನ ಕಾಮಿನ ಮ್ಯಾಲೆ ಯಾವುದೇ ತರಹದು ಏನು ನಡೆಯಂಗಿಲ್ಲ. ದೇವನು ಏನು ಅಸರಾತ್ವನ್ನು ನಡೆಯಂಗಿಲ್ಲ ದೇವನು. ಅದಕ್ಕೆ ಪ್ರೀತಿಯ ಸಹೋದರರೇ, ಅಲ್ಲಾಹನ ನೇಕ ಭಕ್ತಾದಿಗಳಾಗ್ರಿ, ಸುನ್ನತಿನ ಪ್ರಕಾರ ಜೀವನವನ್ನು ಮಾಡಿ, ಹುಜೂರಿನ ಆಶಿಕ್ ಆಗ್ರಿ, ಹುಜೂರಿನ ಸತ್ಯನಿಂದ ಪ್ರೀತಿಯ ಸಹೋದರ ಜೀವನಕ್ಕಿಂತ ಜಾಸ್ತಿ ಹುಜೂರಿಗೆ ಪ್ರೀತಿ ಮಾಡುವರಾಗ್ರಿ. ಅಲ್ಲಾಹನ ಭಯ ಹೆದರಿಕೆ ನಿಮ್ಮ ಹೃದಯ ಒಳಗೆ ಇಟ್ಕೊರಿ. ಮುಖ್ಲಿಸೀನ್ ಆಗ್ರಿ, ನೀವು ಮುಖ್ಲಿಸೀನ್, ಅಲ್ಲಾಹನ ನೇಕ ಭಕ್ತಾದಿಗಳಾಗಬೇಕು. ನಮ್ಮ ಮೇಲೆ ಯಾವುದೇ ತರಹ ದೇವ ಕಾಟವನ್ನು ಇರಂಗಿಲ್ಲ. ಅಲ್ಲಾಹನ ಇಬಾದತ್ ಬಿಡ್ತೀರಾ, ನಮಾಜ್ ಬಿಡ್ತೀರಾ, ಎಲ್ಲಾ ತರಹದ್ದು ಅಲ್ಲಾಹನ ಪುಣ್ಯಮ ಎಷ್ಟು ಹುಕ್ಮ ಕೊಟ್ಟಿದ್ದಾನೆ ಎಲ್ಲಾ ಹುಕ್ಮವನ್ನು ನೀವು ಮರಿದ್ ಬಿಡ್ತೀರಾ. ದೇವದ ಕಾಟ ಇರಂಗಿಲ್ಲ ಅಂದ್ರೆ ಮತ್ತೆ ಏನಿರ್ಬೇಕು ನಿಮ್ಮ ಮೇಲೆ? ಕುರಾನ್ ಪಾಲನೆ ಇಲ್ಲ ಅಂದ್ರೆ ಮತ್ತೆ ಏನಿರ್ಬೇಕು ನಿಮ್ಮ ಜೊತೆ? ಕುರಾನ್ಗೆ ಎದೆಗೆ ಹಚ್ಕೋರಿ, ಅಲ್ಲಾಹನ ಹುಕ್ಮನ ಪ್ರಕಾರ 5 ಟೈಮ್ ನಮಾಜ್ ಮಾಡಿ, ಸುನ್ನತ್ ಪ್ರಕಾರ ಜೀವನ ಮಾಡಿ ತೋರಿಸ್ರಿ. ಜೀವಕ್ಕಿಂತ ಜಾಸ್ತಿ ನಮ್ಮ ಹುಜೂರ್ ಬಾರ್ಗಲಿ ಸಲಾತ್ ಸಲಾಮ್ ಮತ್ತು ಅವ್ರಿಗೆ ಪ್ರೀತಿಯನ್ನು ಮಾಡಿ. ಹಾಯ್ ಅವಾಗ ಜೀವನ ನೋಡ್ರಿ. ಆಶಿಕಾನಿ ರಸೂಲ್, ಮುಹಿಬ್ಬೆ ರಸೂಲ್ ಏನ್ ಹೇಳ್ತಾರೆ? ಜೀವನ ಬಗ್ಗೆ ಹೇಳ್ತಾರೆ. ಇವತ್ತು ಜೀವನ ಸ್ವಲ್ಪ ಜನರು ಹೇಳ್ತಾರ, ಜೀವನ ಬಹಳ ಲಾಸ್ ಐತಿಪ್ಪ. ಏನಿಲ್ಲ, ಐತಿ ಅಪ್ಪ. ಯಾವಾಗ ಐತಿ? जिंदगी ये नहीं है किसी के लिए, जिंदगी ये नहीं है किसी के लिए, जिंदगी है नबी के लिए, जीना मरना है सब कुछ नबी के लिए, जीना मरना है सब कुछ नबी के लिए, ऐश कर लो यहाँ मुनकिरो 4 दिन, मर के तरसोगे इस जिंदगी के लिए, मर के तरसोगे इस जिंदगी के लिए. ದೇವ ಚಾಲೆಂಜ್ ಮಾಡಿ ಬಂದ, ಯಾ ಅಲ್ಲಾ ನಿನ್ನ ಭಕ್ತಾದಿಗಳನ್ನ ತಪ್ಪಿಸ್ತೇನೆ, ದೂರ ಮಾಡ್ತೀನಿ. ಬಂದಿನ ನಂತರ ಹಜರತ್ ಆದಮ್ ಅಲೈಹಿಸ್ಸಲಾಂಗೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಸ್ವರ್ಗನಲ್ಲಿ ಕಳಿಸಿದ. ಐ ಆದಮ್, ನೀ ಸ್ವರ್ಗನಲ್ಲಿ ಇರು. ಹಜರತ್ ಆದಮ್ ಅಲೈಹಿಸ್ಸಲಾಮರು ಸ್ವರ್ಗನಲ್ಲಿ ಇದ್ದಿದ್ದ ನಂತರ ಅವ್ರ ಜೊತೆ ಯಾರು ಇದ್ದಿದ್ದಿಲ್ಲ. ಯಾಕೆಂದ್ರೆ ಹಜರತ್ ಆದಮ್ ಅಲೈಹಿಸ್ಸಲಾಮರು ಮಣ್ಣಿನ ಸೃಷ್ಟಿಯಾಗಿದ್ದಾರೆ. ಫರಿಷ್ಠಗಳು ಬರೀ ಬೆಳಕಿದೆ. ಫರಿಷ್ಠಗಳು ಮತ್ತು ಆದಮ್ ಅಲೈಹಿಸ್ಸಲಾಂ ಬಹಳ ವ್ಯತ್ಯಾಸ ಇತ್ತು ಪ್ರೀತಿಯ ಸಹೋದರರೇ. ಹಜರತ್ ಆದಮ್ ಅಲೈಹಿಸ್ಸಲಾಂ ಬರಾಬರಿ ಯಾರಾದ್ರೆ ಜೊತೆಗೆ ಇರಬೇಕಿತ್ತು. ಅಲ್ಲಾಹ್ ರಬ್ಬುಲ್ ಇಜ್ಜತ್ ಏನು ಮಾಡಿದ? ಹಜರತ್ ಆದಮ್ ಅಲೈಹಿಸ್ಸಲಾಂನ ದೇಹನಿಂದ ಹೆಣ್ಣು ಮಗಳು ಹಜರತ್ ಹವ್ವಾ ರದಿಯಲ್ಲಾಹು ತಆಲಾ ಅನ್ಹಾಗೆ ಸೃಷ್ಟಿಯನ್ನು ಮಾಡಿದ. ಹೆಣ್ಣು ಮಗಳು ಮನುಷ್ಯನ ದೇಹನಿಂದ ಸೃಷ್ಟಿಯಾಗಿದ್ದಾರೆ. ಮನುಷ್ಯ ಮಣ್ಣಿನಿಂದ ಸೃಷ್ಟಿಯಾಗಿದ್ದಾನೆ. ಹೆಣ್ಣು ಮಕ್ಕಳು ಏನಿದ್ದಾರೆ? ದೇಹನಿಂದ, ಯಾನೇ ಮನುಷ್ಯನ ದೇಹನಿಂದ ಸೃಷ್ಟಿಯಾಗಿದ್ದಾರೆ. ಈ ನಮ್ಮ ದೇಹ ಮಣ್ಣಿನ ಗೊಂಬೆ. ನಾವು ಮಣ್ಣಿನ ಒಳಗೆ ನಾವು ಹೋಗ್ಬೇಕು. ಅದು ನೀವು ಸತ್ಯ ನಂತರ ಕೇಳಿರಬಹುದು. ಮಣ್ಣು ಹಾಕನ ಮುಂದೆ ಹೇಳುತ್ತಾರೆ ಹಜರತ್ಗಳು, ಮಿನ್ಹಾ ಖಲಕ್ನಾಕುಂ ವಫೀಹಾ ನುঈದುಕುಂ ವಮಿನ್ಹಾ ನುಖ್ರಿಜುಕುಂ ತಾರತನ್ ಉಖ್ರಾ. ಇದೇ ಮಣ್ಣಿನಿಂದ ಸೃಷ್ಟಿ ಮಾಡಿದ್ದೇವೆ, ಇದೇ ಮಣ್ಣಿನ ಒಳಗೆ ನೀವು ಹೋಗಬೇಕು, ಮತ್ತು ಇದೇ ಮಣ್ಣಿನಿಂದ ನಾವು ನಿಮ್ಗೆ ಬಸ್ತೀವಿ, ಮತ್ತು ಇದೇ ಮಣ್ಣಿನಿಂದ ಜೀವಿತವನ್ನು ಆಗಬೇಕು. ಇದು ಹೇಳಿ ಎಲ್ಲರೂ ಮಣ್ಣು ಹಾಕ್ತಿರ್ತಾರೆ. 3 ಸಾರಿ ಮಣ್ಣು ಹಾಕ್ಬೇಕು ಕೊಬ್ಬರಿನ ಒಳಗೆ. ಎಷ್ಟು ಸಾರಿ?
3 ಸಾರಿ ಕಬ್ರಿನ ಒಳಗೆ ಮಣ್ಣವನ್ನು ಹಾಕಬೇಕು. ಏನ ಅಂತ ಹೇಳಿ ಹಾಕಬೇಕು? ಸ್ವಲ್ಪ ಜನರಿಗೆ ಗೊತ್ತಿದೆ ಅದು. ಎಲ್ಲಾರು ಕಬ್ರಸ್ಥಾನಿಗೆ ಹೋಗ್ತಾರ, ಜನಾಜನಲ್ಲಿ ಮಶಾಣಿಗೆ ಹೋಗ್ತಾರ, ಹೆಣ ಜೊತೆ ಹೋಗಿ ಹಾಗೆ ಮಣ್ಣು ಹಾಕಿ ಬರ್ತಾರ ಒಬ್ಬೊಬ್ರು. ಅಲ್ಲಾಹು ಅಕ್ಬರ್. ಹುಕ್ಮ್ ಏನಿದೆ, ಏನಿದೆ ಕುರಾನ್ ಆಯತು ನಾವು ಹೇಳ್ಕೊಂತ ಮಣ್ಣನ್ನು ಹಾಕಬೇಕು 3 ಸಾರಿ. ಇದು 3 ಆಯತು ಒಂದೊಂದು ಸಾರಿ ಹೇಳಬೇಕು. ಮಿನ್ಹಾ ಖಲಕ್ನಾಕುಂ ಹೇಳ್ರಿ, ಮಣ್ಣು ಹಾಕಿ ಮಿನ್ಹಾ ಖಲಕ್ನಾಕುಂ. ಮತ್ತು 2ನೇ ಸಾರಿ ವಫೀಹಾ ನುঈದುಕುಂ ಹೇಳ್ರಿ, ಮತ್ತು ಮಣ್ಣನ್ನು ಹಾಕಬೇಕು. ವಮಿನ್ಹಾ ನುಖ್ರಿಜುಕುಂ ತಾರತನ್ ಉಖ್ರಾ ಹೇಳಿ, ಮತ್ತು 3ನೇ ಸಾರಿ ಮಣ್ಣು ಹಾಕಲಿ. ಅರ್ಥ ಏನು? ಇದೇ ಮಣ್ಣಿನಿಂದನೇ ಸೃಷ್ಟಿಯಾಗಿದೆಯಾ, ಇದೇ ಮಣ್ಣಿನ ಒಳಗೆ ನೀವು ಹೋಗಬೇಕು, ಮತ್ತು ಇದೇ ಮಣ್ಣಿನಿಂದ ನಿಮಗೆ ಜೀವಿತ ನಾವು ಮಾಡುತ್ತೇವೆ. ಇದೇ ಮಣ್ಣಿನಿಂದ ಜೀವಿತವಾದ ಆಗಿದೆ. ದೇಹದಿಂದ ಹಜರತಿ ಹವ್ವಾ ರದಿಯಲ್ಲಾಹು ಹೇಗೆ ಸೃಷ್ಟಿ ಮಾಡಬೇಕಿತ್ತು? ಹಜರತಿ ಆದಮ್ ಅಲೈಹಿಸ್ಸಲಾಂ ಕೇಳಿದ್ರು, ನೀ ಯಾರು? ನಾನು ಹವ್ವಾ. ಏಕೆ ಬಂದಿದ್ದೀಯಾ? ನಾನು ನಿಮ್ಮ ಸುಖಕ್ಕಾಗಿ ಬಂದಿದ್ದೇನೆ. ಹಜರತಿ ಆದಮ್ ಅಲೈಹಿಸ್ಸಲಾಂ ಹೇಗೆ ಹೆಣ್ಣು ಮಗಳು ಹಜರತಿ ಹವ್ವಾ ರದಿಯಲ್ಲಾಹು ಅನ್ಹಾ ಅವರಿಗೆ ನೋಡಬೇಕಿತ್ತು, ಮುಟ್ಟಾಗಿ ಹೋಗುತ್ತಿದ್ರು. ಆಯ್ ಆದಮ್, ಮೊದಲಿಗೆ ಮಹೇರವನ್ನು ಪೂರ್ತಿ ಮಾಡು, ಮದುವೆ ನಿಕಾ ಆಗ್ಬೇಕಾಗಿತ್ತು. ಎಲ್ಲಾ ಫರಿಷ್ಠಗಳಿಗೆ ಸಾಕ್ಷಿ ಮಾಡಿ ಮದುವೆ ಆಯಿತು ಸ್ವರ್ಗನಲ್ಲಿ. ನಮ್ಮ ತಂದೆ ಹಜರತಿ ಹವ್ವಾ ಮತ್ತು ನಮ್ಮ ತಾಯಿ ಹಜರತಿ ಹವ್ವಾ ಮತ್ತು ನಮ್ಮ ತಂದೆ ಹಜರತಿ ಆದಮ್ ಅಲೈಹಿಸ್ಸಲಾಂ ಅವ್ರದ್ದು ಮದುವೆ ಸ್ವರ್ಗಲಾಗುತ್ತಿದೆ. ಸಾಕ್ಷಿ ಯಾರು? ಫರಿಷ್ಠಗಳಿದ್ದಾರೆ. ಈಗ ಮಹೇರು ಮುದ್ರೆವನ್ನು ಕೊಡಬೇಕಾಗಿತ್ತು, ಮಹೇರವನ್ನು ಕೊಡಬೇಕಾಗಿತ್ತು. ಅಯ್ಯ ಆದಮ್, ಮಹೇರ್ ಕೊಡು ಹವಾನ ಹಕ್ಕನಲ್ಲಿ. ಯಾ ಅಲ್ಲಾ, ನಾನು ಏನ್ ಕೊಡಬೇಕು? ಅಲ್ಲಾ ರಬ್ಬಲ್ ಇಜ್ಜತ್ ಹೇಳಿದ, ಅಯ್ಯ ಆದಮ್, ನನ್ನ ಮಹಬೂಬ್ ಅಹಮದನ ಬಾರ್ಗನಲ್ಲಿ 20 ಸಾರಿ ದರೂದೆ ಪಾಕ್ವನ್ನು ಓದಿ ಅವ್ರ ಬಾರ್ಗನಲ್ಲಿ ಕಳಿಸು, ನಿನ್ನ ಮಹೇರವನ್ನು ಮುಕ್ತಾಯ ಆಗುತ್ತದೆ, ನಿನ್ನ ಮಹೇರವನ್ನು ಅಲ್ಲಾನ ಬಾರ್ಗ ಕಬೂಲ್ ಆಗುತ್ತದೆ. 20 ಸಾರಿ ದರೂದೆ ಪಾಕ್ ಹೇಳಿದ ನಂತರ ಹಜರತಿ ಹವ್ವಾ ನಮ್ಮ ತಾಯಿಯವರು ಹಜರತಿ ಆದಮ್ ಅಲೈಹಿಸ್ಸಲಾಂ ಮೇಲೆ ಹಲಾಲ್ ಆಗಿದ್ದಾರೆ. ಪ್ರೀತಿಯ ಸಹೋದರ, ದರೂದೆ ಪಾಕಿನ ಮರ್ತವನ್ನು ನೋಡ್ರಿ. ಮೊದಲೇ ಮದುವೆದು ಮಹೇರ್ ಏನಿದೆ ದರೂದೆ ಪಾಕರಿಂದ ಇದೆ. ಪ್ರೀತಿಯ ಸಹೋದರರೇ, ಇವತ್ತು ನಾ ಯುವಕರಿಗೆ ಹೇಳುತ್ತೇನೆ, ನೀವು ಮದುವಿನಲ್ಲಿ ಹೊಂಟಿದ್ದೀರಾ, ಅಲ್ಹಮ್ದುಲಿಲ್ಲಾ. ಇವತ್ತಿನ ಜನರೇಷನ್ ಹೇಗಿದೆ, ಕಾನೂನು ಹೇಗಿದೆ, ನೀವು ದುಡ್ಡು ಕೊಡ್ತೀರಾ, ಬಂಗಾರ ಕೊಡ್ತೀರಾ, ಅದರ ಜೊತೆ ದರೂದೆ ಪಾಕವನ್ನು ಸ್ವಲ್ಪ ಓದಿ ನಮ್ಮ ನಬಿ ಕರೀಂ ಸಲ್ಲಲ್ಲಾಹು ಮಾರ್ಗನಲ್ಲಿ ಕಳಿಸೋದು ಪ್ರಯತ್ನ ಮಾಡ್ರಿ. ಇದು ಸುನ್ನತಿನ ಕಾನೂನು ಪ್ರಕಾರ ಏನೇ ಶರೀಯತಿನ ಮುತಾಬಿಕ್ ನೀವು ಮಹೇರ್ ದುಡ್ಡು ಕೊಡಕ್ ಕುಂತಿದ್ದೀರಾ, ಹಜರತಿ ಆದಮ್ ಅಲೈಹಿಸ್ಸಲಾಂನ ಸುನ್ನತ್ ಪ್ರಕಾರ ನಿಮ್ಮ ಹೃದಯ ಬೆಳಕನಿಂದ ನೀವು ನಮ್ಮ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಮಾರ್ಗನಲ್ಲಿ ದರೂದ್ ಶರೀಫ್ ಅನ್ನು ಬಳಸೋದು ಪ್ರಯತ್ನ ಮಾಡ್ರಿ. ಮದುವೆ ಸಮಯದಲ್ಲಿ ಪ್ರೀತಿಯ ಸಹೋದರರೇ, ಮದುವೆ ಆಗಿದ ನಂತರ ಅಲ್ಲಾಹ್ ರಬ್ಬಲ್ ಇಜ್ಜತ್ ಹಜರತ್ ಆದಮ್ ಅಲೈಹಿಸ್ಸಲಾಂ ಮತ್ತು ಹವ್ವಾಗೆ ಹುಕ್ಮ ಕೊಟ್ಟ, ವಲಾ ತಕ್ರಬ ಹಾದಿಹಿ ಶಜರತ್, ಆಯ್ ಆದಮ್, ಆ ಗಿಡದ ಸಮೀಪವನ್ನು ಹೋಗಬೇಡ, ಸ್ವರ್ಗನಲ್ಲಿ ಬೇಕಾದ್ರೆ ಏನಾದ್ರೂ ತಿನ್ನು, ಎಲ್ಲಾದ್ರೂ ಹೋಗು ಸ್ವರ್ಗನಲ್ಲಿ. ಆಯ್ ಆದಮ್, ಆ ಗಿಡದ ಸಮೀಪವನ್ನು ಹೋಗಬೇಡ. ದೇವ ಇನ್ನೂ ಸ್ವರ್ಗನಲ್ಲಿ ಬರೋದು ಪ್ರಯತ್ನ ಮಾಡ್ತಿದ್ದ, ಸ್ವರ್ಗನಲ್ಲಿ ಹೋಗೋದು ಬರೋದು ಮಾಡ್ತಿದ್ದ. ದೇವ ಹೇಗೆ ಚಾಲೆಂಜ್ ಮಾಡಿದ್ದ, ನಾನು ಆದಮ್ ಅಲೈಹಿಸ್ಸಲಾಂ ಹೇಗಾದ್ರೆ ನಾನು ಕೆಡಿಸಬೇಕು, ಅವಾಗೇನವ್ರನ್ನ ಪ್ರಪಂಚದಲ್ಲಿ ತರಬೇಕು ನಾನು ಅವರಿಗೆ. ದೇವ ಹೋಗಿ ಹಜರತ್ ಆದಮ್ ಅಲೈಹಿಸ್ಸಲಾಂ ಹೇಳಿದ್ದ, ಅಯ್ಯ ಆದಮ್, ಇಷ್ಟೆಲ್ಲ ನೀವು ಅಡ್ಡಾಡಕ್ ಕುಂತಿದ್ದೀರಾ, ಎಲ್ಲ ಹಣ್ಣುಗಳನ್ನು ತಿನ್ನಕ್ ಕುಂತಿದ್ದೀರಾ, ಗಿಡದ ಸಮೀಪ ಎದಕ್ಕೆ ಹೋಗೋದಿಲ್ಲ? ಹೋಗ್ಬೇಕು ನೀವು. ಯಾಕೆ ನಿಮ್ಗೆ ಅಲ್ಲಾಹ್ ರಬ್ಬಲ್ ದೂರ ಇಟ್ಟಿದ್ದಾನೆ ಗೊತ್ತಿದೆ? ಆದಮ್ ಅಲೈಹಿಸ್ಸಲಾಂ ಕೇಳಿದ್ರು, ಯಾಕೆ ಅಲ್ಲಾಹ್ ರಬ್ಬಲ್ ನಮ್ಗೆ ಗಿಡದ ಸಮೀಪ ಹೋಗಾಕ ಬ್ಯಾಡ ಅಂತ ಹೇಳಿದಾನೆ, ಯಾಕೆ ಹೋಗಬೇಡ ಅಂತ ಹೇಳಿದಾನೆ ಅಲ್ಲಾಹ್ ರಬ್ಬಲ್ ಇಜ್ಜತ್? ದೇವ ಹೇಳಿದ ಏನಂತ? ಏಕೆಂದ್ರೆ ನೀವು ಏನಾದ್ರೂ ಗಿಡದ ಹಣ್ಣುವನ್ನು ತಿಂದಿದ್ರೆ ನಿಮ್ಗೆ ಯಾವತ್ತೂ ಸಾವನ್ನು ಬರೋದಿಲ್ಲ. ಹಣ್ಣುವನ್ನು ತಿಂದಿದ್ರೆ ಆಯ್ ಆದಮ್, ಅದಕ್ಕೆ ನಿಮ್ ದೂರ ಇಟ್ಟಿದ್ದಾನೆ ಅಲ್ಲಾಹ್ ರಬ್ಬಲ್ ಇಜ್ಜತ್. ನೀವು ಏನಾದ್ರೂ ಹಣ್ಣುವನ್ನು ತಿಂದಿದ್ರೆ ನೀವು ಸಾಯ ತನಕ ಸ್ವರ್ಗದಲ್ಲಿ ಇರ್ತೀರಿ, ನಿಮ್ಗೆ ಸಾವು ಇಲ್ಲ. ಆದಮ್ ಅಲೈಹಿಸ್ಸಲಾಂ ಏನ್ ಹೇಳಿದ್ರು? ಇಲ್ಲ, ಅಲ್ಲಾಹ್ ಹುಕ್ಮ ಏನಿದೆ, ನಾನು ಸಮೀಪ ಹೋಗ್ಬಾರ್ದು. ದೇವ ಹಜರತ್ ಆದಮ್ ಅಲೈಹಿಸ್ಸಲಾಂ ಬಿಟ್ಟು ಮತ್ತು ಹೆಣ್ಣು ಮಗಳು ಹಜರತ್ ಹವ್ವಾ ರದಿಯಲ್ಲಾಹು ಅನ್ಹಾ ಹಜರತ್ ಆದಮ್ ಅಲೈಹಿಸ್ಸಲಾಂ ಹೆಂಡತಿ ಕಡೆ ಬಂದ. ಹೇಗೆ ಹೇಳಬೇಕಿತ್ತು? ಬಂದು ಹಜರತ್ ಹವ್ವಾ ಬಂದು ಹೇಳಿದ್ರು, ಬಾರಿ ನಾವು ಹೋಗಿ ಹಣ್ಣು ತಿನ್ ಬರೋಣ ಬಾರಿ. ಹಜರತ್ ಆದಮ್ ಅಲೈಹಿಸ್ಸಲಾಂ ಹೇಳಿದ್ರು, ಅಲ್ಲಾಹ್ ರಬ್ಬಲ್ ಇಜ್ಜತ್ ಹುಕ್ಮ ಏನಿದೆ, ಗಿಡದ ಸಮೀಪವನ್ನು ಹೋಗಬಾರ್ದು ಅಂತ ಹೇಳಿದಾನೆ ಅಲ್ಲಾಹ್ ರಬ್ಬಲ್ ಇಜ್ಜತ್. ಹಜರತ್ ಹವ್ವಾರ್ ಹೇಳಿದ್ರು, ಅಲ್ಲಾಹ್ ರಬ್ಬಲ್ ಇಜ್ಜತ್ ಗಿಡದ ಸಮೀಪ ಹೋಗಬೇಡ ಅಂತ ಹೇಳಿದಾನೆ, ಹಣ್ಣು ತಿನ್ಬೇಡ ಅಂತ ಹೇಳಿಲ್ಲ. ನಾವು ಗಿಡದ ಸಮೀಪ ಎಲ್ಲೇ ಹೊಂಟಿದ್ದೇವೆ, ನಾವು ಹಣ್ಣು ತಿನ್ನಾಗ ಹೊಂಟಿದ್ದೀವಿ ನಾವು. ಹವ್ವಾ ಅವ್ರು ಹೇಳಾಗ, ಯಾಕೆಂದ್ರೆ ದೇವನ ಮಾತುಗಳು ನೋಡ್ರಿ ಎಂತಾದು ಹೇಳಿಕೊಟ್ಟಿದ್ದಾನೆ. ಹಜರತ್ ಹವ್ವಾ ರದಿಯಲ್ಲಾಹು ಅನ್ಹಾಗೆ ಹಜರತ್ ಆದಮ್ ಅಲೈಹಿಸ್ಸಲಾಂ ಹೋಗಿ ಆ ಗಿಡದ ಹಣ್ಣನ್ನು ಹೇಗೆ ತಿನ್ಬೇಕಿತ್ತು, ದೇಹದ ಮೇಲೆ ಹಜರತ್ ಹವ್ವಾ ಮತ್ತು ಹಜರತ್ ಆದಮ್ ಅಲೈಹಿಸ್ಸಲಾಂ ದೇಹ ಮೇಲೆ ಸ್ವರ್ಗದ ಬಟ್ಟೆ ಇತ್ತು. ಆ ಹಣ್ಣು ತಿಂದ ನಂತರ ಎಲ್ಲ ಬಟ್ಟೆ ತಳಗಡೆ ಬಂತು. ಪ್ರೀತಿಯ ಸಹೋದರರೇ, ತಪ್ಲವನ್ನು ಮೈ ಮೇಲೆ ಹಾಕೊಂಡು ಎಲ್ಲ ದೇಹವನ್ನು ಮುಚ್ಚಿಕೊಂಡ್ರು ಹಜರತ್ ಹವ್ವಾ ಮತ್ತು ಹಜರತ್ ಆದಮ್ ಅಲೈಹಿಸ್ಸಲಾಂ ಅವರು. ಅಲ್ಲಾಹ್ ರಬ್ಬಲ್ ಇಜ್ಜತ್ ಏನು ಹುಕ್ಮ ಕೊಟ್ಟ? ಐ ಆದಮ್, ನಾನು ನಿಮ್ಗೆ ಏನು ಹುಕ್ಮ ಕೊಟ್ಟಿದ್ದೇನೆ ಅದು ಹುಕ್ಮ ನೀವು ಪಾಲನೆ ಮಾಡಿಲ್ಲ, ಅದ ಕಾರಣ ನೀವು ಸ್ವರ್ಗ ಬಿಟ್ಟು
ಪ್ರಪಂಚದಲ್ಲಿ ಹೋಗ್ರಿ, ಅಲ್ಲಾಹ್ ರಬ್ಬುಲ್ ಇಜ್ಜತ್ ಹಜರತೆ ಹವ್ವಾಗೆ ಬೇರೆ ಜಗದಲ್ಲಿ ಮತ್ತು ಹಜರತೆ ಆದಮ್ ಅಲೈಹಿಸ್ಸಲಾಂಗೆ ಬೇರೆ ಜಗದಲ್ಲಿ. ಹಜರತೆ ಆದಮ್ ಅಲೈಹಿಸ್ಸಲಾಂ ಅವರು ಸ್ವರ್ಗದಿಂದ ಎಲ್ಲಿ ಇಳಿದ್ರು? ಇಂಡಿಯಾ, ಹಿಂದೂಸ್ತಾನ್, ನಮ್ಮ ಭಾರತ ದೇಶ. ಈ ಭಾರತದಲ್ಲಿ ನಮ್ಮ ಮೊದಲಿನ ನಬಿ ಹಜರತೆ ಆದಮ್ ಅಲೈಹಿಸ್ಸಲಾಂ ಅವರು ಇಳಿದು ಬಂದಿದ್ದಾರೆ. ಯಾವುದು ಜಗ? ಶ್ರೀಲಂಕಾ. ಇವತ್ತು ಶ್ರೀಲಂಕಾ ಡಿವೈಡ್ ಆಗಿರಬಹುದು, ದೂರ ಆಗಿರಬಹುದು. ಮೊದಲಿಗೆ ಶ್ರೀಲಂಕಾ ದೂರ ಇದ್ದಿದ್ದಿಲ್ಲ, ಇಂಡಿಯಾಗೆ ಜೋಡಿ ಇತ್ತು, ಇಂಡಿಯಾದ ಜೋಡೆ ಬರಾಬರಿ ಇತ್ತು. ಹಜರತೆ ಆದಮ್ ಅಲೈಹಿಸ್ಸಲಾಂ ಅವರು ಇಂಡಿಯಾನಲ್ಲಿ ಬಂದ್ರು, ಹಿಂದೂಸ್ತಾನ್ ಭಾರತದಲ್ಲಿ ಬಂದ್ರು, ಶ್ರೀಲಂಕಾ. ಮತ್ತು ಹಜರತೆ ಹವ್ವಾ ರದಿಯಲ್ಲಾಹು ತಆಲಾ ಅನ್ಹಾರು ಜಿದ್ದಾ, ಸೌದಿ ಅರಬ್ ಕಂಟ್ರಿ ಒಳಗೆ ಬಂದ್ರು, ಜಿದ್ದಾದ ಗುಡ್ಡದ ಮೇಲೆ. 200 ವರ್ಷ, ಇನ್ನೊಂದು ರಿವಾಯತ್ನಲ್ಲಿ ಬಂದಿದೆ 300 ವರ್ಷ ಹಜರತೆ ಆದಮ್ ಅಲೈಹಿಸ್ಸಲಾಂ ಅವರು ಅಳದು ದುವಾ ಮಾಡಿದ್ರು. ಅಳದು ದುವಾ ಮಾಡಿದ್ರು, ಅಯ್ಯಲ್ಲ ನನ್ನ ಮಾಡಿದ ತಪ್ಪಿಗೆ ಕ್ಷಮಾ ಮಾಡು ಯಾ ಅಲ್ಲಾಹ್, ನನ್ನ ತೌಬಾನು ಕಬೂಲ್ ಮಾಡು ಯಾ ಅಲ್ಲಾಹ್. ಎಷ್ಟು 300 ವರ್ಷ ಅಳಕೊಂತಿದ್ರು. 300 ವರ್ಷ ಆಗಿದ ನಂತರ ಹಜರತೆ ಆದಮ್ ಅಲೈಹಿಸ್ಸಲಾಂ ಅವರು ಏನ್ ಮಾಡಿದ್ರು? ಯಾ ಅಲ್ಲಾಹ್, ನಿನ್ನ ಮಹಬೂಬು, ಯಾ ಅಲ್ಲಾಹ್ ನಿನ್ನ ಪೈಗಂಬರು ಹಜರತೆ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ತಆಲಾ ಅಲೈಹಿ ವಸಲ್ಲಂ ಸದ್ಕಿನಿಂದ ಯಾ ಅಲ್ಲಾಹ್ ನನ್ನ ತೌಬಾವನ್ನು ಕಬೂಲ್ ಮಾಡು ಯಾ ಅಲ್ಲಾಹ್. ಮಹಬೂಬಿನ ವಸೀಲಾ, ಮಹಬೂಬಿನ ಸದ್ಕ ತಗೊಂಡು ದುವಾ ಮಾಡಕ್ ಕುಂತಿದ್ದಾರೆ ಹಜರತೆ ಆದಮ್ ಅಲೈಹಿಸ್ಸಲಾಂ ಅವರು. ನಮ್ಮ ಮೊದಲನೇ ನಬಿ ಹಜರತೆ ಆದಮ್ ಅಲೈಹಿಸ್ಸಲಾಂ. ಇವತ್ತು ವಸೀಲಾ ತಗೋಬಾರ್ದು, ಹುಜೂರಿನ ಹೆಸರಿಂದ ಸದ್ಕ ಕೇಳಬಾರ್ದು. ಪ್ರೀತಿಯ ಸಹೋದರರೇ, ಸದ್ಕ ಕೇಳೋದು, ವಸೀಲಾ ತಗೊಳ್ಳಿ ಇವತ್ತಿನಿಂದ ಅಲ್ಲ. ಹಜರತೆ ಆದಮ್ ಅಲೈಹಿಸ್ಸಲಾಂ ನಮ್ಮ ಮೊದಲೇ ನಬಿ ಹಜರತೆ ಆದಮ್ ಅಲೈಹಿಸ್ಸಲಾಂ ಅಲ್ಲಾಹನ ಬಾರ್ಗನಲ್ಲಿ ವಸೀಲಾ ತಗೊಂಡು ಅಲ್ಲಾಹನ ಕಡೆ ದುವಾ ಮಾಡಿದ್ದಾರೆ. ನಮ್ಮ ಮೊದಲೇ ನಬಿ ದುವಾ ಮಾಡಿದ್ದಾರೆ. ಪ್ರೀತಿಯ ಸಹೋದರರೇ, ಇವತ್ತು ನೀವು ಹೇಳ್ತೀರಾ ವಸೀಲಾ ತಗೋಬಾರ್ದು ಅಂತ. ಕುರಾನಲ್ಲಿ ಏನ್ ಜಿಕ್ರ್ ಇದೆ? ಅಲ್ಲಾಹನ ಬಾರ್ಗನೆ, ಅಲ್ಲಾಹನ ನೇಕ ಭಕ್ತರ ಹೆಸರಿನ ವಸೀಲಾ ತಗೊಂಡು ನಾವು ದುವಾವನ್ನು ಮಾಡಬೇಕು. ಪ್ರೀತಿಯ ಸಹೋದರರೇ, ವಸೀಲಾ ತಗೊಳ್ಳೋದು ಹರಾಮ್ ಅಂತ ಹೇಳಿಲ್ಲ ಕುರಾನಿನಲ್ಲಿ, ಹರಾಮ್ ಅಂತ ಹೇಳಿಲ್ಲ ಕುರಾನ್ ಮಜೀದ್ನಲ್ಲಿ. ನೀವು ಹರಾಮ್, ಅಲ್ಲಾಹ್ ನಿಮಗೆ ಹಿದಾಯತ್ ಕೊಡಿ. ಪ್ರೀತಿಯ ಸಹೋದರರೇ, ಹಜರತೆ ಆದಮ್ ಅಲೈಹಿಸ್ಸಲಾಂ ಅವರು ಹೇಗೆ ಅಲ್ಲಾಹನ ಕಡೆ ದುವಾ ಮಾಡಬೇಕಿತ್ತು, ಅಲ್ಲಾಹ್ ರಬ್ಬುಲ್ ಇಜ್ಜತ್ ತನ್ನ ಮಹಬೂಬಿನ ಸದ್ಕಿನಿಂದ ಹಜರತೆ ಆದಮ್ ಅಲೈಹಿಸ್ಸಲಾಂ ತೌಬಾವನ್ನು ಕಬೂಲ್ ಆಯಿತು. ಹಜರತೆ ಆದಮ್ ಅಲೈಹಿಸ್ಸಲಾಂಗೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಕೇಳಿದ, ಅಯ್ಯ ಆದಮ್, ನಿಮ್ಗೆ ಇದು ಹೆಸರು ಹೇಗೆ ಗೊತ್ತಾಯಿತು? ನಿನ್ನ ಹೆಸರು ಎಲ್ಲಿ ನೋಡಿದೀಯಾ? ಯಾ ಅಲ್ಲಾಹ್, ನಾನು ಸ್ವರ್ಗದಲ್ಲಿ ನೋಡಿದ್ದೀನಿ ಅಲ್ಲಾಹ್. ಒಂದು ಕದದ ಮೇಲೆ ನಿನ್ನ ಹೆಸರಿತ್ತು, ಇನ್ನೊಂದು ಕದದ ಮೇಲೆ ಅಲ್ಲಾಹ್ ಹಜರತೆ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೆಸರು ಇತ್ತು. ಅಲ್ಲಾಹನ ಜೊತೆ ಈ ಮುಹಮ್ಮದ್ ಅನ್ನುವ ಅಹಮದ್ ಅನ್ನುವ ಅಕ್ಷರ ಇದೆ. ಅಂದರೆ ಇವರು ಅಲ್ಲಾಹ್ ರಬ್ಬುಲ್ ಇಜ್ಜತ್ ಏನಿದ್ದಾನೆ ತನ್ನ ಮಹಬೂಬ್ಗೆ ಅತಿ ಜಾಸ್ತಿ ಪ್ರೀತಿ ಮಾಡುತ್ತಾನೆ. ಯಾ ಅಲ್ಲಾಹ್, ಅದು ಹೆಸರವನ್ನು ನೋಡಿ ನಾನು ಯಾ ಅಲ್ಲಾಹ್ ನಾನು ದುವಾವನ್ನು ಮಾಡಿದ್ದೀನಿ ಯಾ ಅಲ್ಲಾಹ್. ಹಜರತೆ ಆದಮ್ ಅಲೈಹಿಸ್ಸಲಾಂ ಹೇಳಬಹುದು. ಪ್ರೀತಿಯ ಸಹೋದರರೇ, ನಾವೇ ಅಲ್ಲಾಹನ ಬಾರಲ್ಲಿ ದುವಾ ಮಾಡಿದ್ರೆ ನಮ್ಮ ಪ್ರೀತಿಯ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೆಸರನ್ನು ದುವಾ ಮಾಡಿ ಪ್ರಯತ್ನ ಮಾಡಬೇಕು. ಪ್ರೀತಿಯ ಸಹೋದರರೇ, ಸೊಕ್ಕ ಮಾಡಿದ್ದು ಯಾರು? ದೇವ್ವ, ಶೈತಾನ್ ಏನಿದ್ದಾನೆ, ಇಬ್ಲಿಸ್ ಸೊಕ್ಕ ಮಾಡಿದ ಕಾರಣ ನೋಡ್ರಿ, ಕಯಾಮತ್ ಬರೋ ತನಕ ಏನದ? ಮಲ್ಊನ್, ಲಾನತ್ ಆದ. ಏನು? ಕಾಫೀರ ಜಮಾತ್ನಲ್ಲಿ ಕುಡಿದ ದೆವ್ವನ ಮೇಲೆ ಏನು ಲಾನತ್ವನ್ನು ಬಂತು, ಶಾಪವನ್ನು ಬಂತು ಅಲ್ಲಾಹನಿಂದ. ಪ್ರೀತಿಯ ಸಹೋದರ, ಬರೀ ಒಂದು ಸಜ್ದಾ ಮಾಡಿಲ್ಲ ದೆವ್ವ, ಕಾಫಿರಾದ. ಒಂದು ಸಜ್ದಾ ಮಾಡಿಲ್ಲ ಅಲ್ಲಾಹನ ಮಾರ್ಗದಲ್ಲಿ, ಅಲ್ಲಾಹನ ಹುಕ್ಮಿನಿಂದ ಮರ್ದೂದ್ ಆದ. ಅವನ ಮೇಲೆ ಲಾನತವನ್ನು ಬಂತು, ಶಾಪವನ್ನು ಬಂತು. ಇವತ್ತು ಪ್ರೀತಿಯ ಸಹೋದರೇ, ನಾವು ಮುಸಲ್ಮಾನ್ ಆಗಿದ್ದೀವಿ, ನಾವು ಅಲ್ಲಾಹನಿಗೆ ಪ್ರೀತಿ ಮಾಡೋರು, ನಾವು ಎಷ್ಟು ನಮಾಜ್ ಬಿಟ್ಟಿದ್ದೀವಿ? ನಮ್ಮ ಬಗ್ಗೆ ನಾವು ಯೋಚನೆ ಮಾಡಿದ್ವಿ. ಪ್ರೀತಿಯ ಸಹೋದರರೇ, ಯಾಕೆ ನಾವು ನಮಾಜ್ ಬಿಟ್ಟು ನಾವು ಮನೆಯಲ್ಲಿ ಕುಂದ್ರ ಕೂತಿದ್ದೀವಿ? ಯಾಕೆ ನಮಾಜನ್ನು ಬಿಟ್ಟು ನಾವು ಕಟ್ಟಿ ಮೇಲೆ ಕುಂದ್ರ ಕೂತಿದ್ದೀವಿ? ಪ್ರೀತಿಯ ಸಹೋದರರೇ, ನಮಾಜ್ನ ಮೇಲೆ ಫರ್ಜ್ ಇದೆ. ಅಟ್ಲೀಸ್ಟ್ ಒಂದು ಟೈಮಲ್ಲಿ ನಮಾಜ್ ಮಾಡೋ ಪ್ರಯತ್ನ ಮಾಡಿ. ಸಮಯ ಕೊಡ್ರಿ ಮಸೀದಿಗಳನ್ನು ಖಾಲಿ ಒಂದು ಇಡಾಕ್ ಹೋಗ್ಬೇಡ್ರಿ. ಪ್ರೀತಿಯ ಸಹೋದರರೇ, ಖಾಲಿ ಒಂದು ಇಡಾಕ್ ಹೋಗ್ಬೇಡ್ರಿ. ನಾಳೆ ಸತ್ಯದ ನಂತರ ನಿಮ್ಮ ಪುಣ್ಯ ನಿಮ್ಮ ಜೊತೆ ಬರುತ್ತದೆ, ನಮಾಜು ನಿಮ್ಮ ಜೊತೆ ಬರುತ್ತದೆ. ನಮಾಜ್ ಮಾಡೋ ಪ್ರಯತ್ನ ಮಾಡಿ. ಇನ್ನೊಮ್ಮೆ ಇನ್ಶಾಅಲ್ಲಾಹ್ ತಬಾರಕ ತಆಲಾ ನಮ್ಮ ದರ್ಸ್ ಕುರಾನ್ನಲ್ಲಿ ಅವಕಾಶ ಸಿಕ್ಕಿದ್ರೆ ನಾವು नमाज ಬಗ್ಗೆ ಕೇಳೋ ಪ್ರಯತ್ನ ಮಾಡುವಂತೆ अल्लाह का दुआ मारते अल्लाह कहने जाने जान का जिम्मा फता फरमा। हम तमाम लोगों की इस दुआ को तो अपने बारे में कबूल अता फरमा। अस्तगफिरुल्लाह।